ನಮಸ್ಕಾರ. ಟಿವಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಮಾತಾಡ್ಲಿಕ್ಕೆ. ಯಾಕಂದ್ರೆ ಈ ಮಾತಾಡುವಂಥವ್ರು ಯಾವಾಗಲೂ ಕೂಡ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಅನಂತನಾಗ್ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಒಂದ್ಸರಿ. ಅವಾಗ ಅವ್ರು ಹೇಳಿದ್ರು, ಸರ್ ಇಷ್ಟೊಂದು ಸಹಜವಾದಂಥ ನಟನೆ ನಿಮ್ಗೆ ಹೇಗೆ ಬರುತ್ತೆ ಅಂತ. ಅವಾಗ ಅನಂತನಾಗ್ ಹೇಳಿದಂಥ ಮಾತು ಬಹಳ ಅದ್ಭುತ. ಅವ್ರು ಹೇಳ್ತಾರೆ, ನಮ್ಮದಲ್ಲ, ಎದುರುಗಡೆ ಇದ್ದಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಟನೆ, ಅದರ ಸಾಮರ್ಥ್ಯ, ಅದರ ಔಟ್ಪುಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವರು ಕೆಳಗಡೆಗೆ ಬಗ್ಗಿ ನೆಲ ತೋರಿಸ್ಬಿಟ್ಟು ನಾನು ಈ ಲೆವೆಲಲ್ಲಿದ್ದರೆ ಅವರು ಸ್ವಲ್ಪ ಮೇಲೆ ಬಂದ್ಬಿಟ್ರೆ ನಾನು ಈ ಲೆವೆಲಿಗೆ ಬಂದ್ಬಿಡ್ತೀನಿ ಅಂತ. ಅಂದರೆ ಆ ರೀತಿ ಬಹುಶಃ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರಬೇಕು, ನನ್ನ ಎದುರುಗಡೆ ಕೂತಂಥ ವ್ಯಕ್ತಿಗಳು ಆ ರೀತಿ ಇದ್ದಾರೆ. ಅವರ ಜೊತೆಗೆ ಕೂತಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಮಾತು ಬರುತ್ತೆ. ಆ ಮಾತು ಅತ್ಯಂತ ಸಹಜವಾಗಿ ಗಾಳಿ ಬೀಸಿದಂಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಯಾವುದೇ ಸಂದೇಹ ಇಲ್ಲ. ಇಷ್ಟೆಲ್ಲ ನಾನು ಮಾತಾಡ್ತಿರುವಂಥದ್ದು ಕಾಂತಾರದ ಬಗ್ಗೆ. ಬಾ, ಏನು ಅದೆಷ್ಟು ನಿರೀಕ್ಷೆಗಳು, ಬೆಟ್ಟದಷ್ಟು ನಿರೀಕ್ಷೆಗಳು. ನೋಡಿ, ಟೀಸರ್ ಬಂದಿದ್ದು ಜನ ಒಂದು ಲೆಕ್ಕದಲ್ಲಿ ಹುಚ್ಚೆದ್ದು ಬಿಟ್ರು, ಏನಪ್ಪ ಇದು ಅಂತ. ಟೀಸರಲ್ಲೇ ಇಷ್ಟೊಂದು ತೋರಿಸಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾದಲ್ಲಿ ಏನಿರಬಹುದು. ಆ ಕಾತರತೆ, ಇಷ್ಟೊಂದು ಹವಾ ಸೃಷ್ಟಿ ಮಾಡಿದ್ದಿದೆಯಲ್ಲ, ನಾವಂತೂ ನೋಡಿರ್ಲಿಲ್ಲ. ಅದ್ಭುತ ನಿಜಕ್ಕೂ. ಬನ್ನಿ, ಕಾಂತಾರ ಜರ್ನಿ ಜೊತೆಗೆ ಅವರ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ರಿಷಬ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅರಗಿಣಿ ರುಕ್ಮಿಣಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪೀಠಿಕೆನಲ್ಲಿ ತಾವು ಕೇಳಿದ್ರಿ, ನಿಜಕ್ಕೂ ಕಾಂತಾರ ಈ ರೀತಿಯ ಹವ ಎಪ್ಸಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಶೆಟ್ರೆ, ಏನನ್ಸುತ್ತೆ? ಒಂದು ವಿಚಾರ ಅಥವಾ ಒಂದು ಸಿನಿಮಾ ಜನರಿಗೆ ಇಷ್ಟ ಆದಾಗ ಅದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅದು. ಯಾಕಂದರೆ ಅವತ್ತು ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಾನು ಎಲ್ಲ ಕಡೆಗೂ ಅದರ ಹಿಂದೆ ಹೋದೆ. ನಾನು ನಾರ್ಮಲಿ ನಾವೇನೋ ಒಂದು ಮಾಡ್ತೀವಿ, ಅದನ್ನು ತೊಗೊಂಡು ಹೋಗ್ತೀವಲ್ವ, ಹಾಗಲ್ಲ. ನಾವೇನೋ ಮಾಡಿದ್ದು ಅದು ನಮ್ಮನ್ನು ತೊಗೊಂಡು ಹೋಗೋದಿದೆಯಲ್ಲ, ಇಟ್ ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್. ಆವಾಗ ನನಗೇನಾಗಿತ್ತು, ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ತುಂಬ ಇದಿತ್ತು ಒಂಥರ. ಮೊದಲಿಂದನೂ ನನಗೆ ನಮ್ಮ ಭಾಷೆಯಲ್ಲೇ ಇರಬೇಕು ಆ ಸಿನಿಮಾ, ಆ ಭಾಷೆಯಲ್ಲೇ ಎಲ್ಲ ನೋಡ್ಬೇಕು ಅದನ್ನು ಸಬ್ ಟೈಟಲ್. ಯಾಕಂದರೆ ಹೊರಗಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಾವು ನೋಡ್ತೀವಿ, ಎಲ್ಲ ಭಾಷೆದು, ಸ್ಪೆಷಲಿ ಕನ್ನಡಿಗರಂತೂ ಎಲ್ಲ ಭಾಷೆ ಚಿತ್ರಗಳನ್ನು ನೋಡುವಂಥ ಪ್ರೇಕ್ಷಕರೇ. ಆವಾಗ ಆ ಒರಿಜಿನಲ್ ಲ್ಯಾಂಗ್ವೇಜೇ ಇಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿದ್ದು ನಾನು ನೋಡಿದ್ದೆ. ಫಿಲ್ಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಬಂದಾದ್ಮೇಲೆಲ್ಲವೂ ಕೂಡ ಅವಾಗೆಲ್ಲೋ ಒಂದು ಕಡೆಗೆ ಇತ್ತು, ನಮ್ಮ ಭಾಷೆಯಲ್ಲೇ ಫಿಲ್ಮ್ ಇದು ರೀಚ್ ಆಗಬೇಕು ಅಂತ. ಆಮೇಲೆ ಅದು ಹೆಂಗೆ ಬೇಕಾದ್ರೆ ಆಗ್ಬೋದು, ಯಾವ್ಯಾವ ಭಾಷೆ ಬೇಕಾದ್ರೆ ಡಬ್ಬ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು ಅನ್ನೋ ಥರ ಥಾಟ್. ಅದೇ ಥರ ಹೋದಾಗ ಬಟ್ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಲಿಟ್ರಲಿ ವೈಲ್ಡ್ ಫೈರ್ ಥರ ಅದೊಂದು ವರ್ಡ್ ಆಫ್ ಮೌತ್ನ ಸ್ಪ್ರೆಡ್ ಮಾಡಿದ್ರು. ಅದು ಮಾಡಿದವ್ರು ಬರೀ ಕನ್ನಡಿಗರೇ ಫಸ್ಟ್. ಸೊ ಫಸ್ಟ್ ಕ್ರೆಡಿಟ್ ಗೋಸ್ ಟು ಕನ್ನಡಿಗರು. ಸೊ ಹಾಗಾಗಿ ಅವರು ಅದನ್ನು ತೊಗೊಂಡು ಹೋಗಿ ಅದನ್ನು ವರ್ಲ್ಡ್ ವೈಡ್ ರೀಚ್ ಮಾಡಿಸಿ ಅವರು ಅದನ್ನು ಹೆಮ್ಮೆಯ ಸಿನಿಮಾ ಆಗಿ ತೊಗೊಂಡಿರೋದು. ಹಾಗಾಗಿ ಅವರು ಮಾಡಿದಂಥ ಆಶೀರ್ವಾದ, ಅವರು ಕೊಟ್ಟಂಥದ್ದೊಂದು ಇದದು ಉಡುಗೊರೆ ಅಂತ ಹೇಳ್ಬೋದು ನಾವು. ಅದರಿಂದಾಗಿ ಇವತ್ತು ಇಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಅವರೇ ತೊಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಮಾಡಿ ವರ್ಲ್ಡ್ ವೈಡ್ ತೊಗೊಂಡು ಹೋಗಿ ಈಗ ವಾಪಸ್ ಡೈರೆಕ್ಟ್ಲಿ ಫಸ್ಟ್ ಫಿಲ್ಮ್ ಇದೀಗ ನಂದು, ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಥರ ಹೊರಟ್ರೆ, ಫಸ್ಟ್ ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಿರುವಂಥದ್ದು. ಸೊ ಎಲ್ಲ ಕ್ರೆಡಿಟ್ಸು, ಥ್ಯಾಂಕ್ಸು ಎಲ್ಲ ಅವ್ರಿಗೆ. ಎಂಥ ಮಾತು ನೋಡಿ. ಈಗ ಲೋಕಲ್ ಟು ವೋಕಲ್ ಅನ್ನುವಂಥ ಮಾತು. ಈಗೇನು ಅಂದರೆ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇನೇನೆ. ಏನು ಅನಿಸ್ತಾ ಇದೆ? ಯಾಕಂದರೆ ನೋಡಿ, ಹಿಂದಿನ ಚಾಲೆಂಜ್ಗಳಿದಾವಲ್ಲ, ಮೊದಲು ಆರಂಭದಲ್ಲಿ ರಿಷಬ್ ನಾವು ಜನರನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಜನಗಳನ್ನು ಮುಟ್ಟಬೇಕು, ಜನ ನೋಡಬೇಕು, ನಮ್ಮನ್ನು ಮೆಚ್ಚಬೇಕು ನಮ್ಮನ್ನು ಅಂತ ಹೇಳಿ ಅಂತ. ಆದರೆ ಒಂದು ಸರಿ ಅವ್ರನ್ನ ಮುಟ್ಟದ ಮೇಲೆ ನಮ್ಮ ಮೇಲಿರುವಂಥ ಭರವಸೆಯ ಭಾರ ಇದೆಯಲ್ಲ, ಅದನ್ನು ಹೊರುವಂಥದ್ದೇ ಬಹಳ ಕಷ್ಟ. ಈಗ ನಿಜಕ್ಕೂ ಅದು ದೊಡ್ಡ ಭಾರ ಇರುವಂಥದ್ದು ನಿಮ್ಮ ಮೇಲೆ. ನೋಡಿ, ನೆನ್ನೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಹಂಗೆ ನಾನು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೆ. ನೆನ್ನೆ 17 ನಿಮಿಷದಲ್ಲಿ 17 ಸ್ಕ್ರೀನ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹೊರನಲ್ಲಿ. ಇದ್ರ ಬಗ್ಗೆ ಅದು ಒಂದು ಸಿನಿಮಾ, ಅದೊಂದು ಸ್ಪಾರ್ಕ್ ಅಲ್ಲ. ಅಂದರೆ ಒನ್ ಫ್ರೈಡೇ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಅಂದ್ಬಿಡ್ತಾರೆ. ಒಬ್ಬ ಲೈಫ್ ಚೇಂಜ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು ಅದು. ಸೊ ಹಾಗಾಗಿ ಐ ಥಿಂಕ್ ಆ ಸಿನಿಮಾದ ಶಕ್ತಿ, ನಾವು ಆ ಸಿನಿಮಾಗೆ ತುಂಬ ಥ್ಯಾಂಕ್ಫುಲ್. ಯಾಕಂತಂದರೆ ಆ ಸಿನಿಮಾದಲ್ಲಿ ನಾವು ಇದ್ದೀವಲ್ಲ ಅನ್ನೋಂಥದ್ದು. ಯಾವತ್ತು ನಮ್ಮ ನಾನು ಮಾತಾಡ್ಬೇಕಾದ್ರೆ ರಕ್ಷಿತ್ ಒಂದು ಸಲ ಹೇಳಿದ ನೆನಪು ನನಗೆ. ಒಂದು ಸಲ ಆದರೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟು ರೆಡಿ ಇರುತ್ತೆ ಮಗ, ಅದು ನಮ್ಮ ಮೆಚುರಿಟಿಗೆ ತಕ್ಕನಾಗಿ ಆ ಇಂಟರ್ನೆಟ್ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದಂದರೆ ನೇಚರಲ್ಲಿ ಎಲ್ಲವೂ ಇದೆ.
ನಾವು ನೋಡ್ತಿರಲ್ಲ. ನಾವು ನೋಡುವಂಥ ಸಂದರ್ಭ ಬಂದಾಗ ನಮ್ಗೆ ಎಷ್ಟು ಮೆಚುರಿಟಿ ಇದೆ, ನಾವು ಎಷ್ಟು ಅದನ್ನು ರಿಸೀವಿಂಗ್ ಎಂಡಲ್ಲಿ ಇದೀವಿ ನಾವು, ಸೊ ನಮ್ಮ ಒಳಗಡೆ ಎಷ್ಟು ಸ್ಪೇಸ್ ಉಳಿಸ್ಕೊಂಡಿದೀವಿ ನಾವು, ಸೊ ಅಷ್ಟಕ್ಕೆ ಅದು ಬಂದು ಸೇರ್ಕೊಳ್ಳುತ್ತೆ ಅನ್ನೋಂಥದ್ದು ನನ್ನ ಥಾಟ್. ಸೊ ಹಾಗಾಗಿ ಆ ಸಿನಿಮಾದಿಂದನೇ ಎಲ್ಲವೂ ಬಿಟ್ಟರೆ ನಮ್ಮಿಂದೇನು ಅಲ್ವೇ ಅಲ್ವಲ್ಲ. ಸೊ ಅದೇ ಇಷ್ಟು ದೊಡ್ಡದಾಗಿ ಹೋಗಿದ್ದು ನಾನು ಎಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಕೆರಾಡಿ ಅನ್ನುವಂಥ ಒಂದು ಊರು, ಆ ಊರಿಂದ ಬಂದ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ. ಈಗ 5 ವರ್ಷ ಬಿಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ಮೊನ್ನೆ ನಾನು ಬಂದಾಗ ವಾಪಸ್ ಹಂಗೆ ಆಗೋಯ್ತು, ಯಾಕೆ ಮರ್ತೋಗ್ಬಿಟ್ಟಿದೆ ಎಲ್ಲ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಹಂಗಾಗಿ ಐ ಥಿಂಕ್ ಆ ಸಿನಿಮಾದ ಇದು ಅನ್ಸುತ್ತೆ. ಇಲ್ಲಾಂದರೆ ಜಸ್ಟ್ ಸಮ್ ಸೆಕೆಂಡ್ ಸಮ್ ಮಿನಿಟಲ್ಲೆಲ್ಲ ಆ ಥರದ ಇದಾಗೋದಿದೆಯಲ್ಲ. ನಮಗೆಲ್ಲ ಒಂದು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ಕೊಡಿ ಅಂತ ಅಂದ್ಕೊಂಡು ಭಾಳ ಟ್ರೈ ಮಾಡ್ತಿದ್ವಿ ನಾವು. ಸೊ ಫಸ್ಟ್ ಫಿಲ್ಮ್ ರಿಲೀಸ್ ಆದಾಗ ಫೈನಲಿ ನನಗೆ ಎಲ್ಲ ಥಿಯೇಟ್ರಿಂದ ತೆಗೆದಾಗ ಒಂದು ಶೋ ಕೊಟ್ಟಿದ್ರು ಭಾರತ್ ಸಿನಿಮಾ ಅಲ್ಲಿ ಮಂಗಳೂರಲ್ಲಿ. ಅದು ನನ್ನ ಪೋಸ್ಟಲ್ಲಿ ಹಂಚ್ಕೊಂಡಿದ್ದೆ ಕೂಡ. ಸೊ ಅದೇ ಮಲ್ಟಿಪ್ಲೆಕ್ಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲ ಶೋಸ್ಗಳು ನಮಗೆ ಕೊಟ್ಟು ಎಲ್ಲವೂ ಒಂದಷ್ಟು ದಿನ ಹೌಸ್ಫುಲ್ ಆದಾಗ ಒಂಥರ ಖುಷಿ ಆಗುತ್ತೆ. ಅಂದರೆ ಓಕೆ, ಜನರು ಮತ್ತು ದೇವರು ಎಲ್ಲರ ದಯದಿಂದ ಒಂದೇನೋ ಒಂದು ಬಂದ್ವಲ್ಲ ನಾವು ಅನ್ನೋ ಥರದ್ದು ಒಂದು ಅದನ್ನು ಅಡ್ರೆಸ್ ಮಾಡೋಕ್ಕೆ ಜಾಗದಲ್ಲಿ ಇದೀವಲ್ಲ ಅನ್ನೋ ಥರ ಖುಷಿ ಆಗುತ್ತೆ. ಅಲ್ಲ ನೋಡಿ, ಎಂಥ ಮಾತು ಏನು ಅಂದ್ರೆ, ಒಂದು ಶೋ ಕೊಡಿ ಅಂತ ಕೇಳುವಂತ ಆ ಕಾಲ ಭಾಳ ಕಷ್ಟ ಆಗ್ತಿತ್ತು. ಅವರೇ ನಿಂತೀಗ ನಮಗೊಂದು ಶೋ ಕೊಡಿ ಅಂತ ಅದೇ ಎಲ್ಲವೂ ವಿನ್ ಸಿಚುವೇಶನ್. ನಮ್ಗೆ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಂಡ್ ಅವ್ರಿಗೂ ಪಾಪ ಸಮ್ ಟೈಮ್ ಮಾಡಕ್ ಆಗ್ತಿರಲ್ಲ, ಅವ್ರು ಬೈಕೊಂಡು ತಿರುಗೋದಲ್ಲ ಅದು. ಅವಾಗ ಅವ್ರಿಗಷ್ಟು ಎಲ್ಲರದ್ದು ಸಿನಿಮಾ ಅಲ್ಲ. ನಂದು ಒಬ್ಬಂದ ಕನ್ನಡದಲ್ಲಿ ಇವತ್ತೊಂದು 300-400 ಫಿಲ್ಮ್ಗಳು ರೆಡಿ ಆಗುತ್ತೆ. ಸೊ ಅಷ್ಟು ಫಿಲ್ಮ್ಗಳು ರೆಡಿ ಆದಾಗ ಓಡೋದು ಎಷ್ಟು ಹೇಳಿ, ಒಂದು 5-6 ಫಿಲ್ಮ್ ಓಡಿದ್ರೆ ಹೆಚ್ಚು, ಅದರಲ್ಲಿ ರಿಲೀಸ್ ಆಗೋದು ಎಷ್ಟು. ಸೊ ಇಟ್ಸ್ ವೆರಿ ಮಿನಿಮಮ್ ಸಕ್ಸಸ್ ರೇಟ್ ಇರೋಂಥದ್ದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಎನಿ ಇಂಡಸ್ಟ್ರಿ. ಈಗ ಎಷ್ಟೊಂದು ಚಾನಲ್ಗಳಿದೆ, ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಆ ಥರದಲ್ಲಿ ಅವ್ರಿಗೂ ಅವ್ರದ್ದೇ ಆದ ಆಬ್ಲಿಗೇಷನ್ ಇರುತ್ತೆ. ಸೊ ನಮಗೆ ನಮ್ಮದೇ ಆದಂಥದ್ದು ಒಂದು ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದು ಸ್ವಲ್ಪ ಒಂದು ಗೆಸ್ಚರ್ ತೋರಿಸಿದ್ರೆ ಹೆಂಗಿದ್ದೀರ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಸೂಪರ್ ಅಂತ ಯಾರೋ ಕೇಳಿದ್ರಲ್ಲ ನಮ್ಮನ್ನ. ರಕ್ಷಿತ್ ಹೇಳಿದಂಥ ಮಾತನ್ನ ತಾವು ಆಗಲೇ ಹೇಳ್ತಾ ಇದ್ರಿ. ಅವಾಗ ನೀವು ಒಂದು ಪದ ಬಳಸಿದ್ರಿ, ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಅದೇ ಇದ್ದಿದ್ದಲ್ಲ, ಅದು ಒಂದು ಈಗ ಒಂದು ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು, ಈಗ ನಾವೇ ಸಿನಿಮಾ ಆದ್ವಿ ಅನ್ನುವಂಥದ್ದು ಇದೆಯಲ್ಲ, ಅದು ಸಿನಿಮಾದಲ್ವಾ. ಅದು ಅಂದರೆ ನಾವು ಎಷ್ಟೋ ಎಫರ್ಟ್ ಹಾಕ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ಬಟ್ ಒಂದು ದಿವಸ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನು. ಸಿನಿಮಾ ಎನಿ ಆರ್ಟ್ ಯಾವತ್ತು ಅದು ಎಕ್ಸೆಪ್ಟ್ ಮಾಡ್ಕೋಬೇಕು. ನೀನು ಹೋಗಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೊಂದು ದೊಡ್ಡ ಜರ್ನಿ ಇದೆ, ಅದಕ್ಕೊಂದು ಸ್ಟೇಜಸ್ ಇದೆ. ಸೊ ನೀನು ಅದಕ್ಕೆ ಪ್ರಯತ್ನಗಳು ಪಡ್ತಾ ಹೋಗ್ತಾ ಇರಬೇಕು. ಒಂದು ದಿವಸ ಇಟ್ ವಿಲ್ ರೆಕಗ್ನೈಸ್ ಯು, ಕೈ ಕೊಡುತ್ತೆ, ಬಾ ಇವತ್ತು ಕರೆಕ್ಟ್ ಟೈಮ್ ನಿಂದು, ಬಾ ಇವಾಗ ಇದೇನು ಲೇಟ್ ಗೀಟ್ ಆಗಿರೋದಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅವಾಗ ತಗೊಳುತ್ತೆ. ದಾರಿಯನ್ನೇ ಚೇಂಜ್ ಮಾಡಿಬಿಡುತ್ತೆ, ನಾವು ಅದನ್ನು ಊಹೆನೂ ಮಾಡಿರಲ್ಲ. ಸೊ ಅದು ಕರ್ಕೊಂಡು ಹೋಗೋ ದಾರಿಲಿ ಹೋಗ್ತಾ ಇರ್ಬೇಕು ಅಷ್ಟೇ, ಎಲ್ಲವೂ ಕಲಿಸ್ತಾ ಹೋಗುತ್ತದೆ ಅಂತ ಅಂತೀನಿ ನಾನು ಅಷ್ಟೇ. ನಿಜ. ಏನು ಅಂದ್ರೆ, ಈ ದೇವರಿಗೆ ಮತ್ತೆ ದೈವಕ್ಕೆ ಎಲ್ಲರೂ ಕೂಡ ನನ್ನ ತಂದೆ ಅಂತಾರಂತೆ. ಆದ್ರೆ ಅವನು ಯಾರನ್ನ ಮಗ ಅಂತಾರಲ್ಲ, ಅವನ ಎತ್ತರಕ್ಕೆ ಬೆಳಿತಾನೆ. ತಾಯಿ ಸರಸ್ವತಿನ ಎಲ್ಲರೂ ಕೂಡ ನಮ್ಮ ಅಮ್ಮ ಅಂತಾರಂತೆ. ಆದ್ರೆ ಅವಳು ಯಾರನ್ನ ನನ್ನ ಮಗ ಅನ್ಕತಾಳೆ ಅಥವಾ ನನ್ನ ಮಗಳು ಅನ್ಕತಾಳಲ್ಲ, ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಅಂತ. ಎಂತ ಅದ್ಭುತವಾದ ಇದು ನೋಡಿ ನೀವು. ಅಂದ್ರೆ ಆ ಪಟ್ಟಿರುವಂತ ಪಾಡೇನು ಸಾಮಾನ್ಯನ ಸರ್? ಅದಕ್ಕೇನು ಗೊತ್ತಾ ಸರ್, ಅದಕ್ಕೇನು ಅಂದರೆ ತುಂಬ ಕಷ್ಟಪಟ್ವಿ ಅಂತ ಹೇಳಲೇಬಾರ್ದು ಯಾವತ್ತು. ಆ್ಯಕ್ಚುಲಿ ನಾವು ತುಂಬ ಇಷ್ಟಪಟ್ಟು ಮಾಡಿರೋದು. ಸೊ ನನ್ನ ಫಸ್ಟ್ ಫಿಲ್ಮ್ 2000 ಸಿನಿಮಾ ಬರೋಕ್ಕಿಂತ ಮೊದಲಿನ ಕತೆ ನಾನು ಹೇಳಿದ್ದೆ. ಹಂಗ ಅದೇ ಕತೆಗೆ ಬಂದೆ ಸರ್, ನೀವು ಕ್ವಶನ್ ಕೇಳಕ್ಕೆ ಬಿಟ್ಟಿಲ್ಲ ನೋಡಿ. ನಾನು ಅಂದರೆ ಒಬ್ಬರು ಒಂದ್ಸಲ ಅಸಿಸ್ಟೆಂಟ್ DOP ಒಬ್ರು ರತ್ನವೇಲು ಅವರು ಅಸಿಸ್ಟೆಂಟ್ ಆಗಿದ್ರು, ತಮಿಳವರು. ನಾವು ಸೈನೈಡ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ವಿ. ಅವಾಗ ಅವ್ರ ಹತ್ರ ನಾನು ಕೇಳ್ತಿದ್ದೆ, ಸಿನಿಮಾ ಇಂಡಸ್ಟ್ರಿ ಬರಬೇಕಾದ್ರೆ ಯಾಕೆ ಇಷ್ಟೆಲ್ಲ ಕಷ್ಟ? ನಾವು ಯಾವುದಕ್ಕೆ ಬರ್ತಾ ಇದೀವಿ ಅಲ್ಲಿ ಕಷ್ಟ ಮಾತ್ರ ನೋಡ್ತಿರ್ತೀವಿ. ಹೊರಗಡೆ ಪಡ್ತಿರೋ ಕಷ್ಟ ಪ್ರತಿಯೊಬ್ಬನು ಪ್ರತಿ ವಿಚಾರಕ್ಕೂ ಕಷ್ಟಪಡ್ತಿರ್ತಾನೆ. ಒಂದು ಜೋರು ಹಸಿವಾದಾಗ ಹೋಗಿ ಒಂದು ಇಡ್ಲಿ ತಿನ್ನೋ ಹೋಟ್ಲ್ ಅಂದ್ರೆ ಅದಕ್ಕೂ ಒಂದು ಕಷ್ಟ ಆಗ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ಏನು ಬೇಕಾದ್ರೆ ಅಬ್ಸ್ಟಿಕಲ್ಸ್ ಬರ್ಬೋದು ಅಂತ. ಏನಕ್ಕೆ ಅಂತ ಕೇಳಿದಾಗ ಅವ್ರೊಂದು ಸೂಪರಾಗಿ ಹೇಳಿದ್ರು ನನಗೆ, ಅದು ಯಾವತ್ತೂ ತಲೆಯಲ್ಲಿ ನಿಂತಿರುತ್ತೆ. ಅಂದರೆ ಇವತ್ತು ನೀನೆಲ್ಲ ಕಷ್ಟಪಡ್ಬೇಕು, ಏನಕ್ಕೆ ಗೊತ್ತಾ, ಮುಂದೊಂದು ದಿವಸ ಸಿನಿಮಾ ಎಲ್ಲ ಸಕ್ಸಸ್ ಆಗಿ ಒಂದು ಸಕ್ಸಸ್ ಸಿಕ್ಕಾದ್ಮೇಲೆ ನಿನ್ನ ಒಂದು ಜರ್ನಲಿಸ್ಟ್, ಒಂದು ಪ್ರೆಸ್ ಅವರು, ಒಂದು TV ಅವರು ಬಂದು ಕೇಳ್ತಾರಲ್ಲ, ನಿಂಗೆ ಹೇಳಕ್ ಒಂದು ಸ್ಟೋರಿ ಬೇಕು ಅದಕ್ಕೆ ಅಂತ. ಒಂದು ಸ್ಟೋರಿ ಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ಪ್ರೇಕ್ಷಕರಿಗೆ ಹೇಳಲೇಬೇಕು, ಒಂದು ಬಹಳ ಬ್ಯೂಟಿಫುಲ್ ಸ್ಟೋರಿ ಇದೆ. ಎಲ್ಲೆಲ್ಲಿ ಹೋಗಿ ಬಾಗಿಲು ತಟ್ಟಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು TV9 ಕೂಡ ಬಿಟ್ಟಿಲ್ಲ. TV9 ನನಗೊಂದು ಕೆಲಸ ಸಿಗುತ್ತಾ ಅಂತ ಹೇಳಿ ರಿಷಬ್ ಶೆಟ್ಟರ್ ಬಂದಿರೋದಿದೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಶೆಟ್ಟರ್ ಅದನ್ನ ಹೇಳಲೇಬೇಕು ನೀವು. ಅಂದ್ರೆ ಒಂಥರ ಆ ಟೈಮಲ್ಲಿ ತುಂಬ ಫ್ರಸ್ಟ್ರೇಟೆಡ್ ಸೋಲ್ ನಾವು. ಅಂದರೆ ತುಂಬ ಹತಾಶೆ, ಏನೂ ಅವಕಾಶ ಇಲ್ಲ, ಏನು ಸಿಕ್ಕಿದ್ರು ಓಕೆ ಅನ್ನೋ ಥರದ್ದು ಇದೆಯಲ್ಲ. ಅದಕ್ಕೆ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ಬಡಿದಿರೋ ಬಾಗ್ಲಿಲ್ಲ ಅನ್ನೋ ಥರ. ಎಲ್ಲಿ ಬೇಕಾದ್ರೂ ಒಂದು ಅವಕಾಶ ಬೇಕಷ್ಟೇ ಅನ್ನೋಂಥದ್ದು. ಸೊ ಅದಕ್ಕೆ ತುಂಬ ವರ್ಷ ತೊಗೊಂಡ್ಬಿಡ್ತು.
ಸೊ ಅವಾಗ ಯಾರ್ಯಾರು ಇನ್ಸ್ಪೈರ್ ಮಾಡ್ತಾರೆ ಅವ್ರು ನೋಡ್ಕೊಂಡು ಓಕೆ ನಾವೇನೋ ಹಿಂಗೆ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ಬೋದಾ, ಏನೋ ಚಾನ್ಸ್ ಸಿಗ್ಬೋದಾ, 4 ಕಡೆ ಮುಖ ಕಂಡ್ರೆ ಇನ್ನು ಸ್ವಲ್ಪ 4 ಜನರ ಪರಿಚಯ ಆದರೆ ಇನ್ನೊಂಚೂರು ಅಪಾರ್ಚುನಿಟಿ ತೊಗೊಂಡೋಗಿ ಏನಿದೆ ಅದನ್ನು ಹೇಳ್ಬೋದಾ ಅನ್ನೋದು. ಸೊ ಆವಾಗ ನಾನು ಎಲ್ಲ ಫಸ್ಟು ಸಿನಿಮಾ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಸೀರಿಯಲ್ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಈ ಗಣೇಶ್ ಅವರು ತುಂಬ ಪಾಪ್ಯುಲರ್ ಆವಾಗ, ಇದು ಏನು ಹೇಳಿ ಕಾಮಿಡಿ ಟೈಮ್ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಬಂದಿತ್ತು. ಅದಕ್ಕೆ ಅವ್ರು ಹೀರೋ ಆಗಿ ದೊಡ್ಡ ಇದಾದ್ರು, ಸಕ್ಸಸ್ ಆದರು. ಅವ್ರು ನೋಡ್ಬಿಟ್ಟು ಓಕೆ ನಮಗೆಲ್ಲ ಚಾನ್ಸ್ ಸಿಕ್ಕತ್ತ ಅಂತ ಅಲ್ಲೂ ಎಲ್ಲ ಓಡಾಡ್ತಿದ್ವಿ ನಾವು. ಓಕೆ ಮ್ಯೂಸಿಕಲ್ ಚಾನಲ್ಲು ಅಲ್ಲೆಲ್ಲ ಹೋಗಿ ಹಿಂಗೇನೋ ಮಾಡ್ಬೋದು ಅನ್ನೋ ಥರದಲ್ಲಿ. ಅಲ್ಲೂ ವರ್ಕೌಟ್ ಆಗಲಿಲ್ಲ. ಸೊ ಅದಾದಮೇಲೆ ಓಕೆ ನ್ಯೂಸ್ ಚಾನಲ್ ಶುರು ಆಗುತ್ತೆ ಅಂತ ಬಂತು. TV9 ಅಂತ ನ್ಯೂಸ್ ಚಾನಲ್, ಸಿಕ್ಕಾಪಟ್ಟೆ ಜನರು ಕೆಲಸ ಕೊಡ್ತಿದ್ದಾರಂತೆ. ತುಂಬ ಜನ ಆ್ಯಂಕರ್ಸು ಈ ಥರದವರೆಲ್ಲ ಇರ್ತಾರೆ, ರಿಪೋರ್ಟಿಂಗ್ ಎಲ್ಲ ಇರುತ್ತೆ. ಸೊ ಅವಾಗ ಅಲ್ಲೂ ಎಲ್ಲ ಹೋಗಿ ಎಲ್ಲ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಬಹುಶಃ ಏನು ಅಂತಂದ್ರೆ ಈಗ ನಮಗೆ ಅದೃಷ್ಟ ಇರಲಿಲ್ಲ ಅಂತ ಒಂಥರ ಹೇಳ್ಬೋದು, ಅಥವಾ ಇಲ್ಲ ಇದಕ್ಕಿಂತ ದೊಡ್ಡ ಅದೃಷ್ಟ ನಿಮಗೆ ಕಾದಿದೆ ಅನ್ನುವಂಥ ಕಾರಣಕ್ಕೋಸ್ಕರ TV9 ಬಾಗಿಲು ತೆಗೆದಾನೆ ಇರ್ಬೋದು. ಹಂಗೇನಿಲ್ಲ, ಅದೆಲ್ಲವೂ ಅನುಭವನೇ ಅಲ್ವಾ, ಎಲ್ಲವೂ ಎಕ್ಸ್ಪೀರಿಯನ್ಸೇ ಎಲ್ಲ ಅನುಭವ. ಸೊ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸುತ್ತೆ ನೇಚರ್ ನಮ್ಮನ್ನು. ದೇವ್ರೆಲ್ಲಿ ತಲುಪಿಸ್ಬೇಕು ಅಂದ್ಕೊಂಡಿರ್ತಾನೆ ಅಲ್ಲಿ ತಲುಪಿಸ್ತಾನೆ. ಸೊ ಅಲ್ಲಿ ಬರ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ತಿರುಗಿಸಿ ಅದೇ ರೂಟ್ ಇರುತ್ತೆ ಆ್ಯಕ್ಚುಲಿ, ಅಲ್ಲೆಲ್ಲ ಹೋಗಿ ಬನ್ನಿ ಅಂತ. ಅಲ್ಲ, ಬಟ್ ಆಕ್ಚುಲಿ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಅಲ್ಲಿ ಈ ಎಲ್ಲ ಅನುಭವಗಳು ಯೂಸ್ಫುಲ್ ಆಗಿರುತ್ತೆ. ನನ್ ಆಫ್ ಇಟ್ ಇಸ್ ಎವರ್ ಅದೆಲ್ಲ ಎಲ್ಲದನ್ನು ಇಟ್ಕೊಂಡು ನಾವು ಇನ್ನೂ ಅಂದ್ರೆ ನನ್ನ ಲೈಫಲ್ಲಿ ಈವನ್ ದೋ ಇಟ್ಸ್ ವೆರಿ ಬಿಗಿನಿಂಗ್ ಸ್ಟೇಜಸ್, ನನಗೆ ಈಗಷ್ಟೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ. ನಾನು ಏನೇ ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಅದೆಲ್ಲ ಇಟ್ ಹೆಲ್ಪ್ಸ್ ಟು ಮೈ ಆಕ್ಟಿಂಗ್, ಇಟ್ ಮೇಕ್ಸ್ ಇಟ್ ಡೀಪರ್ ಅಂಡ್ ಬೆಟರ್. ಸೊ ಐ ಥಿಂಕ್ ಸರ್ ಅದೆಲ್ಲ 100%. ಆದರೆ ನಿಮ್ಗೆ ಯಾವತ್ತೋ ಒಂದು ದಿವಸ ಒಂದು ಅಂದರೆ ಏನೋ ಒಂದು ಕ್ಯಾರೆಕ್ಟರ್ ನಿಮ್ಮ ಲೈಫಲ್ಲಿ ನೀವು ಮಾಡಿರೋದೇನೋ ಸಿಕ್ಬಿಡುತ್ತೆ. ಹಿಂದಿನ ಕಾಂತಾರಕ್ಕೂ ಈಗಿನ ಕಾಂತಾರಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಬರೀ ಏನು ಅಂತಂದ್ರೆ ಅದು ಮೇಕಿಂಗು ಅದು ಕಥೆ ಅಷ್ಟು ಮಾತ್ರ ಅಲ್ಲ. ಹಿಂದಿನ ಕಾಂತಾರ ಬಂದಂಥ ಸಂದರ್ಭದಲ್ಲಿ ನಮಗೂ ಆ ನಂಬಿಕೆ ಇರಲಿಲ್ಲ, ತಮಗೂ ಅದಿರಲಿಲ್ಲ. ಅಂದರೆ ಒಂದು ಸಿನಿಮಾ ಮಾಡಿದೀವಿ, ಒಂದು ಪ್ರಯತ್ನಕ್ಕೊಂದು ಫಲ ಸಿಗ್ಬೋದು ಅಂತ, ಇಷ್ಟೊಂದು ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಅನ್ನುವಂಥದ್ದು ಕನಸು ಮನಸ್ಸಲ್ಲಿ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನಂತೀರಿ? ಆ ಅನುಭವ ಸಿಗ್ಬೇಕು ಯಾವತ್ತು. ಅಂದರೆ ಅದ್ರ ಹಿಂದೆ ದೈವ ಶಕ್ತಿನೇ ನಂಬ್ತೀನಿ ನಾನು, ತುಂಬ ನಂಬ್ತೀನಿ ಅದನ್ನ. ಐ ಥಿಂಕ್ ನನ್ನ ಲೈನಪ್ಪಲ್ಲೂ ಇರಲಿಲ್ಲ ಈ ಫಿಲ್ಮು, ಬಟ್ ಎಲ್ಲೋ ಒಂದು ಕಡೆಗೆ ಚಿಕ್ಕ ವಯಸ್ಸಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದಿದ್ದಿದೆ. ಅದರ ಹಿಂದೆ ಇರುವಂಥ ಸನ್ನಿವೇಶಗಳು, ಆ ಪಾತ್ರ, ಈ ಥರದ್ದೇನೋ ಒಂದು ನಾನು ಮಾಡಬೇಕು ಅನ್ನೋ ಥರದ ಆಸೆ ಇತ್ತು ನನಗೆ. ಅದಕ್ಕೊಂದು ಕತೆ ಕಟ್ಕೊಂಡಿದ್ದೆ. ನನ್ನ ಲೈಫಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂಥ ಕೆಲವು ವಿಚಾರಗಳನ್ನು ಇಟ್ಕೊಂಡು ಅದಕ್ಕೆ ಏನೋ ಒಂದು ಮಾಡ್ತಾ ಹೋಗ್ತಿದ್ದೆ. ಬಟ್ ಸಡನ್ನಾಗಿ ಲಾಕ್ಡೌನ್ ಆದ ತಕ್ಷಣ ಜನ ನೋಡಿ ಅದೊಂದು ಹೆಂಗಿದೆ ಅಂತಂದರೆ, ಈ ಲಾಕ್ಡೌನ್ ಆದ ತಕ್ಷಣ ಕಂಪ್ಲೀಟ್ಲಿ ಹೋಲ್ ವರ್ಲ್ಡ್ ಚೇಂಜ್ ಆಗೋಯ್ತು. ನಿಮ್ಮ ನಡೆನುಡಿಗಳು ಚೇಂಜ್ ಆಗೋಯ್ತು, ನಿಮ್ಮ ಬಿಹೇವಿಯರ್ ಚೇಂಜ್ ಆಯಿತು, ನೀವು ಮಾಡ್ತಿರೋ ಕೆಲಸಗಳ ರೀತಿ ನೀತಿಗಳು, ಸೊಸೈಟಿ ಚೇಂಜ್ ಆಗ್ತಾ ಬಂತು, ನಿಮ್ಮ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಬಂತು. ಸಮಾಜದಲ್ಲಿ ಲಾಕ್ಡೌನ್ ಮುಗಿದ್ಮೇಲೆ ತುಂಬ ಬದಲಾವಣೆಗಳಾಗಿದೆ. ಎನ್ಲೈಟನ್ಮೆಂಟ್ ಆಗಿರ್ಬೋದು. ಒಂದಷ್ಟು ತುಂಬ ಜನರು ಅವರ ನಂಬಿಕೆಗಳು, ಸ್ಪಿರಿಚುವಲ್ ಆ್ಯಂಗಲ್ ಆಗ್ಬೋದು. ಸೊ ಈ ಸುಮಾರಷ್ಟು ವಿಷಯಗಳಲ್ಲಿ ಹೋಗ್ಬಿಟ್ರು ಜನ. ಸೊ ಅಂಥ ಟೈಮಲ್ಲಿ ಸುಮಾರಷ್ಟು ವಿಷಯಗಳು, ಈ ಥರದ ವಿಷಯಗಳು ಬರ್ತಾ ಹೋಯಿತು. ನಿಮಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ನಿಮಗೆ ಆಫ್ಟರ್ ಲಾಕ್ಡೌನ್ ತುಂಬ ಜಾಸ್ತಿ ಮೊದಲು ಬರ್ತಿತ್ತು. ಅಣ್ಣವ್ರ ಕಾಲದಲ್ಲಿ ತುಂಬ ಮೆಥಾಲಜಿಕಲ್ ಫಿಲ್ಮ್ ಆಗ್ಬೋದು, ಹಿಸ್ಟಾರಿಕಲ್ ಫಿಲ್ಮ್ ಆಗ್ಬೋದು, ಈ ಅಲ್ಲಲ್ಲ ಬರ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಈ ಲಾಕ್ಡೌನ್ ಆದಮೇಲೆ ತುಂಬ ಜಾಸ್ತಿ ಶುರು ಆಯ್ತು ನೋಡಿ. ಅದು ಯಾರು ಇಂಟೆನ್ಷನಲಿ ಮಾಡಿದ್ದಲ್ಲ, ಅದು ಒಂದೊಂದು ಇಂಟೆನ್ಷನ್ ಮಾಡೋಕೆ ಎಲ್ಲರೂ ಮಾತಾಡ್ಕೊಂಡು ಮಾಡ್ಬೇಕಲ್ಲ. ಸೊ ಇಟ್ ಸ್ಟಾರ್ಟೆಡ್ ಒಂಥರ. ಸೊ ನಾನು ಲಿಸ್ಟಲ್ಲಿ ಇಲ್ದಿರೋದೇನೋ ಫಿಲ್ಮು, ಏನೋ ಒಂದು ಕತೆ ಯಾವುದೋ ಕಾರಣಕ್ಕೆ ಸೆಕೆಂಡ್ ಲಾಕ್ಡೌನಲ್ಲಿ ಊರಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ಈ ತಲೆಗೆ ಬಂದು, ಸೊ ಅಲ್ಲಿಂದ ಮಾತಾಡ್ದ ಡೆವಲಪ್ ಆಗಿ, ಇನಿಷಿಯಲಿ ಅದರಲ್ಲಿ ದೈವದ ವಿಚಾರ ಇರಲಿಲ್ಲ. ಆ ಕತೆ ಮಾಡ್ತಾ ಕೃಷಿಗೆ ಸಂಬಂಧಪಟ್ಟಿದ್ದ ತಕ್ಷಣ ಅಲ್ಲಿ ಡೆಫಿನೆಟ್ಲಿ ದೈವ ಬಂದೇ ಬರುತ್ತೆ ನಮಗೆ. ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ವರ್ಡ್ ಬಿಲ್ಡ್ ಆಗೋಯ್ತು. ಅದು ಐ ಥಿಂಕ್ ಇನಿಷಿಯಲ್ ಫಾರ್ಮ್ ಆಗಿದೆ ಒಂದು 20 ಮಿನಿಟ್ಸಲ್ಲಿ. ಮಾತಾಡ್ತಾ ಹೆಂಗೆ ನಿಮ್ಗೆ ಯಾರಿಗೂ ಫೋನ್ ಮಾಡಿದೆ, ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಅವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಎಲ್ಲರೂ ಫೋನ್ ಮಾಡ್ತಾ ಹಾಗೆ ಮಾತಾಡ್ತಾ ಡೆವಲಪ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನೊಳಗಡೆ ನಾನು ಮಾತಾಡ್ತಿದ್ದಿದ್ದು ಅದು. ನನ್ಗೊಂದು ಆ ಕಡೆಯಿಂದ ಒಂದು ಎಂಡ್ ಬೇಕಿತ್ತು ನನಗೆ. ಆ ಕಡೆಯಿಂದ ಒಂದು ಯಾರ ಹತ್ರ ಮಾತಾಡ್ತೀನಿ ಅನ್ನೋದು ಒಂದು ಬೇಕಿತ್ತು ಅಷ್ಟೇ. ಬಟ್ ಆಕ್ಚುಲಿ ನಾನು ನಾರ್ಮಲಿ ಕತೆ ಮಾಡ್ಬೇಕಾದ್ರೆ ಹಂಗೆ ಮಾಡ್ತೀನಿ. ನಿಮ್ಗೆ ಹೇಳ್ತಾ ಬಿಲ್ಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದೇ ಡೌನ್ಲೋಡ್ ಆಗ್ತದೆ. ಸೊ ನನಗೂ ಗೊತ್ತಿರಲ್ಲ, ಫ್ಲೋಲೇ ಆಗ್ತಿರುತ್ತೆ. ವಿಜಯಣ್ಣಂಗೆ ಹೇಳ್ತಾನೆ ಡೆವಲಪ್ ಮಾಡಿದ್ದೀನಿ, ಅರವಿಂದ್ಗೆ ಹೇಳ್ತಾನೆ ಡೆವಲಪ್ ಮಾಡಿದ್ದೀನಿ, ನಾನು ಕೋ ರೈಟರ್ಸ್ಗಳಿಗೆ ಹೇಳ್ತಾ ಡೆವಲಪ್ ಮಾಡಿದ್ದೀನಿ. ಸೊ ಅಲ್ಲೇ ಮಾತಾಡ್ತಾ ಬೇಸಿಕಲಿ ನನ್ನೊಳಗಡೆ ನನಗೆ ನಂದೇ ಒಂದು ಕನೆಕ್ಷನ್ ಕೊಟ್ಕೊಂಡು ಮಾತಾಡ್ತಾ ಇರ್ತೀನಿ. ಅದನ್ನ ಆಗಿದೆ. ಎಸ್, ನಾನು ಮಾತಾಡ್ತೀನಿ, ತುಂಬ ಸಂಗತಿಗಳಿದೆ ಮಾತಾಡಲಿಕ್ಕೆ. ಜೊತೆಗೆ ರುಕ್ಮಿಣಿ ಮೇಡಮ್ ಹತ್ರ ಮಾತಾಡ್ತೀನಿ. ಮೇಡಮ್,
ಸರ್. ಕನ್ನಡಕ್ಕೆ ಸಿಕ್ಕಂತ ಅರಗಿಣಿ ನೀವು ಆರಂಭದಲ್ಲಿ ಹೇಳ್ಬಿಟ್ಟೆ ನಾನು. ಅಯ್ಯೋ, ಏನು ಅಂದ್ರೆ ಈಗ ಒಂದು ಹೊಸ ಕ್ರಶ್ ಶುರು ಆಗಿದೆ, ಅದಕ್ಕೆ ಕಾರಣ ನೀವು. ನೋಡಿ, ಇಂಥ ಟೀಮ್ ಒಂದು ಭಾಗ ತಾವು, ಏನು ಅನ್ಸುತ್ತೆ? ತುಂಬ ಹೆಮ್ಮೆ ವಿಷಯ ಸರ್ ನನಗೆ. ಇಟ್ಸ್ ತುಂಬ ಬೆಳೆದಿದ್ದೀನಿ. ಅಂದರೆ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ತುಂಬ ವಿಷಯಗಳು ಕಲ್ತಿದ್ದೀನಿ. ಲೈಕ್ ಯುನೋ, ನಮ್ಮ ಕಾನ್ವರ್ಸೇಷನಲ್ಲೇ ನೀವು ನೋಡಿದ್ದೀರಾ ರಿಷಬ್ ಸರ್ ಜೊತೆಗೆ ಮಾತಾಡಬೇಕಾದ್ರೆ, ನನಗೆ ಅದು ತುಂಬ ವ್ಯಾಲ್ಯೂಬಲು. ವೆನ್ ಐ ಸ್ಪೀಕ್ ಟು ಸೀನಿಯರ್ಸ್ ಫ್ರಮ್ ದ ಇಂಡಸ್ಟ್ರಿ ಆ್ಯಂಡ್ ಅವ್ರ ಜರ್ನಿ ಹೇಗಿತ್ತೋ, ನನ್ನ ಜರ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೀರೋಸ್ಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಸರ್ ಜರ್ನಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಸೀನಿಯರ್ ಅಲ್ಲ, ಕಂಪ್ಯಾರಿಟಿವ್ಲಿ ಸರ್. ಅಲ್ಲ, ಸೀನಿಯಾರಿಟಿ ಯಾವ್ದ್ರ ಮೇಲೆ ಲೆಕ್ಕ ಹಾಕಬೇಕು? ಸಂಖ್ಯೆ ಮೇಲೆ? ವರ್ಷದ ಲೆಕ್ಕ ಹಾಕಿದ್ರೆ 21 ವರ್ಷ ಆಯ್ತು ಇಂಡಸ್ಟ್ರಿ ನೋಡಿ. ಆ ಲೆಕ್ಕದಲ್ಲಿ ನೋಡಿ, ಪ್ಲೀಸ್ ಕಂಟಿನ್ಯೂ. ಸೊ ಅದೇ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಆಲ್ಸೋ ಈ ಸಿನಿಮಾ ಮಾಡಬೇಕಾದ್ರೆ ಜಸ್ಟ್ ಲೈಕ್ ಸರ್ ಹೇಳ್ತಾ ಇದ್ರಲ್ಲ ಇವಾಗ, ಅಂದರೆ ಆ ಕಥೆನ ಹೇಳಬೇಕಾದ್ರೂ ಡೆವಲಪ್ ಮಾಡ್ತಾ ಇದ್ರು. ನಾವು ಶೂಟ್ ಮಾಡಬೇಕಾದ್ರೂ ಆ ಒಂದು ಕೊಲಾಬ್ರೇಟಿವ್ ಸ್ಪಿರಿಟು ಇಡೀ ಟೀಮ್ ಜೊತೆಗೆ ಅದು ಯಾವಾಗಲೂ ಇತ್ತು. ಸೊ ನಾನು ಕೆಲವೊಂದು ಶೆಡ್ಯೂಲ್ಸ್ ಬಂದಾದ್ಮೇಲೆ ಸರ್ ವುಡ್ ಬಿ ಲೈಕ್, ಓಕೆ ಇದನ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ, ಹಿಂಗೆ ಚೇಂಜ್ ಮಾಡಿದ್ದೀವಿ, ಹಂಗೆ ಚೇಂಜ್ ಮಾಡಿದ್ದೀವಿ. ಸೊ ಆ ಪ್ರಾಸೆಸ್ ಯಾವಾಗಲೂ ಆನ್ ಆಗಿತ್ತು. ಇಟ್ ವಾಸ್ ನೆವರ್, ಐ ಥಿಂಕ್ ವಿತ್ ಕ್ರಿಯೇಟಿವಿಟಿ ಅದು ಯಾವಾಗಲೂ ಆಲ್ಮೋಸ್ಟ್ ಲೈಕ್ ಕುಕ್ಕಿಂಗ್ ಥರ. ನಾವು ಅದನ್ನ ನೋಡ್ತಾ ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಟೇಸ್ಟಿಂಗ್ ಇಟ್ ಆ್ಯಂಡ್ ಇದನ್ನು ಹೆಂಗೆ ಡೆವಲಪ್ ಮಾಡ್ಬೋದು, ಅದು ನಾನು ತುಂಬ ಕಲಿತೆ. ಆ್ಯಂಡ್ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ, ಆ್ಯಂಡ್ ಐ ಡೋಂಟ್ ಮೀನ್ ಬಡ್ಜೆಟ್ ಸ್ಕೇಲ್ ಅಲ್ಲ, ಅಂದರೆ ಈ ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಈ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು. ಆ್ಯಂಡ್ ಸರ್ ಅದರಲ್ಲಿ ಆ್ಯಕ್ಟಿಂಗು ಮಾಡ್ತಾಯಿದ್ರು, ಡೈರೆಕ್ಷನು ಮಾಡ್ತಾಯಿದ್ರು, ರೈಟಿಂಗು ಇತ್ತು. ಆ ಎಲ್ಲ ಪ್ರಾಸೆಸಸ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅಲ್ಲ, ಯಾಕಂದ್ರೆ ನಿಮ್ಮನ್ನು ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಒಂದು 16-17 ವರ್ಷದ ಪರಿಚಯ ನಿಮ್ದು. ನಿಮ್ಮ ತಾಯಿ ನಮ್ಗೆ ತುಂಬಾ ಆತ್ಮೀಯರು. ನನ್ನ ಜೊತೆಗೆ ತುಂಬಾ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು. ಅಂಡ್ ನಿಮ್ಮ ತಂದೆ ಬಿಡಿ ಅವರ ಯಶೋಗಾಥೆನೇ ಬೇರೆ, ನೀವು ಬೆಳೆದು ಬಂದಿರೋಂಥ ರೀತಿನೇ ಬೇರೆ. ಈ ಸಿನಿಮಾ ನಿಮ್ಮನ್ನು ಕೈ ಹಿಡಿದಿದ್ದು, ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ? ಇಲ್ಲಿಗೆ ಐ ಥಿಂಕ್ ಸರ್ ಹೇಳ್ಬೇಕು. ಅಂದ್ರೆ ಕಾಂತಾರಕ್ಕೆ ಸ್ಪೆಸಿಫಿಕ್ಲಿ ನಾವು ಸಾಗರದ ಈಚೆ ಇರೋರು, ಇವರು ಸಪ್ತ ಸಾಗರದ ಆಚೆ ಇರೋರು. ಸೊ ಆಚೆಯಲ್ಲೂ ಈಚೆ ಬಂದ್ರೆ ಇವರು ಅಷ್ಟೇ ನೋಡಿ. ಸೊ ಇಟ್ ವಾಸ್ ಲೈಕ್ ಅವರ್ ಓನ್ ಟೀಮ್ ನಮ್ಗೆ. ಬಟ್ ಸುಪ್ತ ಸಾಗರ ಒಂದೇ ಆಗಿದೆ. ಸೊ ಹೇಮಂತ್ ರಾಯರು ವೆರಿ ಕ್ಲೋಸ್ ಫ್ರೆಂಡ್. ರಕ್ಷಿತ್ ಅಂತಂದ್ರೆ ಬಿಡಿ, ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಸಪ್ತಸಾಗರದ ಆಚೆಯಲ್ಲೂ ನಮ್ದೇ ಫಿಲ್ಮ್ ಅದು ಅನ್ನುವಂಥದ್ದು ಯಾವತ್ತು. ಹಾಗಾಗಿ ಅಲ್ಲೇ ಸಪ್ತಸಾಗರದ ಆಚೆಯಿಂದ ನೋಡಿನೇ ಅಬ್ಸರ್ವ್ ಮಾಡ್ತಾನೆ ಇದ್ವಿ. ನಾನು ಪ್ರಗತಿ ಫಿಲ್ಮ್ ನೋಡೋಕೆ ಹೋದಾಗ, ಪ್ರೀಮಿಯರ್ಗೆ ಹೋದಾಗ ಥಾಟ್ ಇತ್ತು ನೋಡೋಣ. ಬಟ್ ಅದರಲ್ಲಿ ತುಂಬ ಈ ಪಕ್ಕದ ಮನೆ ಹುಡುಗಿ ಥರದ್ದೊಂದು ಪಾತ್ರ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಒಬ್ಳು ಕ್ವೀನ್ ಬೇಕು, ಒಂದು ಯುವರಾಣಿ ಬೇಕು ಅಂತ ಯೋಚನೆ ಮಾಡಿದಾಗ ಹೆಂಗೆ ಏನು ಕತೆ, ಲುಕ್ ವೈಸ್ ಪಕ್ಕ ಸೂಟ್ ಆಗ್ತಾರೆ ಅನ್ನೋ ಡೌಟೇ ಇಲ್ಲ. ಸೊ ಆ ಥರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ನೋ ಡೌಟ್. ಸೊ ಯಾಕಂದರೆ ನಾವು ಅದರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ವಿ, ಸಾಂಗ್ಸ್ ನೋಡಿದ್ವಿ, ಆಮೇಲೆ ಇವರು ಬೇರೆ ಫಿಲ್ಮ್ಗಳನ್ನೆಲ್ಲ ನೋಡಿದ್ದಿರೋದ್ರಿಂದ ಡೌಟ್ ಇರಲಿಲ್ಲ. ಬಟ್ ಹೆಂಗೆ ತುಂಬ ಹಾಗೆ ಇರ್ತಾರ ಅಥವಾ ಹಿಂಗೆ ಚೇಂಜ್ ಓವರ್ ಸಿಗ್ತಾರ ಅನ್ನೋ ಥರದ್ದು. ಸೊ ಅದಾದಮೇಲೆ ಸಿನಿಮಾ ನೋಡಿದ ತಕ್ಷಣ 100% ಇಲ್ಲ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ನಾನು ಪ್ರಗತಿ ಫಸ್ಟ್ ಡಿಸ್ಕಸ್ ಮಾಡೋದು. ಅದಾದಮೇಲೆ ಅಲ್ಲಿಂದ ಪ್ರೀಮಿಯರ್ ಮುಗಿಸ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು, ಎಲ್ಲರೂ ಇಮೋಷನಲ್ ಆಗ್ಬಿಟ್ರು. ಈ ರಾಯರು ಒಂದು ಬರೀ ಎಳ್ಸೋದೇ ಆಗೋಯ್ತಲ್ಲ, ಈ ರಕ್ಷಿ ಶೆಟ್ಟಿದು ಅದೇ ಕತೆ, ಈ ರಾಯರು ಅದೇ ಕತೆ. ಸೊ ಬಂದರು, ಎಲ್ಲ ಫುಲ್ ಖುಷಿಯಾಗಿದ್ರು. ನಾನು ಪ್ರಗತಿನೂ ಇದ್ವಿ, ಅಲ್ಲೆಲ್ಲ ಊಟಕ್ಕೆ ಹೋಗಿದ್ವಿ ಎಲ್ಲರೂ. ಅವಾಗ ರಕ್ಷಿತ್ ಹತ್ರ ಹೇಳಿದೆ, ಮೋಸ್ಟ್ಲಿ ಇವರನ್ನ ಮಾತಾಡ್ತೀವಿ ನಾವು, ಫೈನಲೈಸ್ ಮಾಡೋ ಥರ ಯೋಚನೆ ಇದೆ. ಆಮೇಲೆ ತುಂಬ ಸ್ಟ್ರಾಂಗ್ ಆಗಿತ್ತು ನನಗೆ ಕನಕಾವತಿ ಅನ್ನೋ ಕ್ಯಾರೆಕ್ಟರ್ಗೆ. ಅಂದರೆ ಪ್ಯಾನ್ ಇಂಡಿಯಾ ಅಂತ ಹೊರಟ ತಕ್ಷಣ ಒಂದಷ್ಟು ಈಗ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಕ್ಬಿಡುತ್ತೆ. ನಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಕಂಪೇರ್ ಮಾಡಿದ್ರೆ, ಕಲಾವಿದರುಗಳನ್ನ ನಮಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಅನಿಸ್ಬಿಡುತ್ತೆ. ಸೊ ಹೊಸಬರಿಗೆ ಹೋಗ್ತೀವಿ ಅಂತಂದಾಗ ನಮ್ಗೆ ಏನು ಇಶ್ಯೂಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಸೊ ಇಲ್ಲಿ ರಕ್ಷಿತ್ ಹೇಳಿದ ತಕ್ಷಣ ಏನ ಮಗ ನಾನು ಹೇಳ್ತೀನಿ ಅಂತ ಇನ್ನು ಟೈಮ್ ಇದೆ ಅಂತ ಅನ್ಕೊಂಡು ಅಲ್ಲೇ ಹೇಳ್ತೀನಿ ನಾನು ಅಂತ ಬ್ರೇಕ್ ಮಾಡ್ಬಿಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬೇಡ ಅಂತ ಅನ್ಕೊಂಡು ಅದಾದ್ಮೇಲೆ ಸುಮಾರು ಟೈಮ್ ಬಿಟ್ಟೆ ಮಾತಾಡ್ತೀವಿ. ಆ್ಯಕ್ಚುಲಿ ಅಂದರೆ ನಾವು ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿ ಸೊ ಅದಾದ್ಮೇಲೆ ಒಂದು ದಿವಸ ಅವ್ರಿಗೆ ಫೋನ್ ಮಾಡಿ, ಒಂದ್ಸಲ ನೀವು ಬನ್ನಿ ಭೇಟಿ. ಆ ಒಂದು ಕರೆ ಮರೆಯಲಾರದ ಕರೆ. ಖಂಡಿತವಾಗ್ಲೂ ಸರ್, ದಟ್ ವಾಸ್ ಬಿಕಾಸ್ ಆ ಟೈಮಲ್ಲಿ ಸರ್ ಪ್ರ್ಯಾಂಕು ಮಾಡಿದ್ರು. ಇವರು ಯಾವ್ದು ತಮಿಳ್ ಫಿಲ್ಮ್ ಮಾಡ್ತಾ ಇದ್ರು ಇವಾಗ, ಶಿವಕಾರ್ತಿಕೇಯನ್ ಅವ್ರದ್ದು? ಇಲ್ಲ ಸರ್, ವಿಜಯ್ ಸೇತುಪತಿ ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ರು. ಸೊ ನಾನು ಇವ್ರಿಗೆ, உனக்குங்க நான் பிரசாந்த் பேசுறேங்க, எனக்கு ஒரு சான்ஸ் கொடுப்பீங்களா,
ನೀವು ಹಿಂಗೆಲ್ಲ ವಿಜಯ್ ಸೇತುಪತಿ ಅವ್ರ ಜೊತೆಗೆಲ್ಲ ಆಕ್ಟ್ ಮಾಡ್ತಿದ್ದೀರ ಅಂತ ನಂಗೆ ಚಾನ್ಸ್ ಕೊಡ್ತೀರಾ ಅಂತೆಲ್ಲ ಇವ್ರು ಪ್ರ್ಯಾಂಕ್ ಮಾಡಿ ಗಾಬರಿ ಬಿದ್ದೋಗ್ಬಿಟ್ರು. ಅವರು ಫುಲ್ ಟೆನ್ಷನ್ ಆಗ್ಬಿಟ್ರು. ಇವ್ರು ಏನು ಯಾರು ಫುಲ್ ಯಾರು ಬೇಸ್ರಿ ಆದ್ಮೇಲೆ ಸುಮಾರು ಹೊತ್ತು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಹಾಯ್ ರುಕ್ಮಿಣಿ ನಾನು ರಿಷಬ್ ಮಾಡ್ತೇನೆ ಸರ್ ಅದಕ್ಕೆ ನಾನ್ ಗಾಡಿಲಿ ಕೂತಿದ್ದೆ ಅಮ್ಮ ಜೊತೆಗೆ ಎಲ್ಲೋ ಹೋಗ್ತಾ ಇದ್ವಿ ಅಂಡ್ ಸರ್ ಫುಲ್ ಅಂದ್ರೆ ಅಂಡ್ ಅಷ್ಟು ಫ್ಲೂಯೆಂಟ್ ಆಗಿ ಅವ್ರಿಗೆ ತಮಿಳ್ ಮಾತಾಡಕ್ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಡೌಟ್ ಇರ್ಲಿಲ್ಲ ಅಂದ್ರೆ ಫುಲ್ ನಂಗೆ ಗೊತ್ತಾಗ್ಲಿಲ್ಲ ಮಾತಾಡ್ಬೇಕಾದ್ರೆ ಈಸ್ ಲೈಕ್ ಏನಾದ್ರು ಚಾನ್ಸ್ ಇದ್ರೆ ದಯವಿಟ್ಟು ಹೇಳಿ ಎಸ್ ಸರ್ ನೀವು ಫಸ್ಟ್ ಡೈರೆಕ್ಟರ್ಸ್ ಹತ್ರ ಮಾತಾಡ್ಬೇಕು. ನಾನು ಬ್ರೋಕನ್ ತಮಿಳಲ್ಲಿ நீங்க டைரக்டர்ஸ் கிட்ட பேசுறாங்க இல்லைன்னா ப்ரொடக்ஷன் ஹவுஸ்ல காஸ்டிங் கால் போடுறாங்க நீங்க பார்த்துட்டு ஏதாவது அப்படி பண்ணுங்க எப்படி பண்ணுங்க நான் ಹೇಳ್ತಿದ್ವಿ. ಆಮೇಲೆ ರುಕ್ಮಿಣಿ ನಾನು ರಿಷಬ್ ಮಾತಾಡ್ತಿರೋದು ಕೂಗ್ಬಿಟ್ಟ ಕಾರಲ್ಲಿ. ನಮ್ಮ ಅಮ್ಮಂಗೆ ಆಶ್ಚರ್ಯ ಲೈಕ್ ಏನಾಯ್ತು ನಿಂಗೆ. ಬಟ್ ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ಲೈಕ್ ಸರ್ ಹೇಳಿದ್ದೆ ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಪಾತ್ರ. ಸೊ ಅದಕ್ಕೆ ನಾವು ವರ್ಕ್ಶಾಪ್ಸು ಮಾಡಿದ್ವಿ. ಆ ವರ್ಕ್ಶಾಪ್ಸ್ ಅಲ್ಲಿ ಆಕ್ಚುಲಿ ಆ ಥರ ಪ್ರಾಸೆಸ್ ಅಲ್ಲಿ ಐ ಥಿಂಕ್ ಟೀಮ್ಗೂ ಮತ್ತೆ ನಮಗೂ ನಟಿಯಾಗಿ ನನಗೆ ಆ ಕಾನ್ಫಿಡೆನ್ಸ್ ಸಿಗುತ್ತೆ. ಬಿಕಾಸ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಇಂಥ ಸ್ಟ್ರಾಂಗ್ ರೋಲ್ ಸಿಕ್ಕಿದಾಗ ನಮಗೂ ಅದೇ ಆ ಕಾನ್ಫಿಡೆನ್ಸ್ ಸಿಗಬೇಕು. ನಂಗೆ ಈ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ ಅಥವಾ ಈ ಸಿನಿಮಾದಲ್ಲಿ ಆ ಡೈಲೆಕ್ಟು ಇದೆಯಲ್ಲ ದಕ್ಷಿಣ ಕರ್ನಾಟಕದ್ದು ಆ ಕನ್ನಡ. ಸೊ ಅದೆಲ್ಲ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ನನಗೂ ಆ ಕಾನ್ಫಿಡೆನ್ಸ್ ಬರ್ಬೇಕಂತ ನನ್ಗೆ ಆ ವರ್ಕ್ಶಾಪ್ಸ್ ತುಂಬಾ ಹೆಲ್ಪ್ ಆಯ್ತು. ನ್ಯಾಯ ಒದಗಿಸಿದ್ದಾರೆ 100% ನ್ಯಾಯ ಒದಗಿಸಿದ್ದಾರೆ. ಅಂಡ್ ತುಂಬಾ ಕಷ್ಟ ಆಗಿದೆ ಪಾಪ. ಸರ್ಟಿಫಿಕೇಟ್ ಸಿಕ್ತು ಸರ್. ಎಸ್ ರೆಡಿ. ಇಲ್ಲ ಅದ ಅಲ್ಲೇ ಹಂಗೆ ನಾವು ನ್ಯಾಯ ತಗೊಳ್ಳೋರು ಬಿಡಲ್ಲ. ಅದು ನಿಜ. ಪಾಯಿಂಟ್ ಬಂತು ನೋಡಿ. ಅದರಲ್ಲೂ ಇಷ್ಟು ನ್ಯಾಯ ಸಲ್ಲಿಸೋರು ಸಿಕ್ಕಿದಾಗ ಅಂತೂ ಖಂಡಿತವಾಗ್ಲೂ ಅದನ್ನ ಅದ್ಭುತವಾಗಿ ನ್ಯಾಯಪರವಾಗಿ ಇರುತ್ತೆ ಅದು ಅನ್ನೋ ಥರದ್ದೊಂದು ಯೋಚನೆ. ಆಮೇಲೆ ತುಂಬಾ ಇಟ್ ಇಸ್ ನಾಟ್ ಸೋ ಈಸಿ. ಅಂದ್ರೆ ಎಷ್ಟೇ ಅವರು ಈಗ ಒಬ್ರು ಮಿಲಿಟರಿ ಮ್ಯಾನ್ ಮಗಳಾಗಿದ್ದರೂ ಕೂಡ ಒಂದು ಸಿಟಿಲೇ ಇರೋವಂಥವ್ರಿಗೆ ಈ ನಮ್ಮ ಥರ ಈ ಕಾಡು ಮನುಷ್ಯರ ಜೊತೆಗೆ ಸಿನಿಮಾ ಶೂಟಿಂಗ್ ಮಾಡೋದಿದೆಯಲ್ವ ಭಾಳ ಕಷ್ಟ. ಅವ್ರಿಗೆ ಅದು ಕೈ ಕಾಲೆಲ್ಲ ಹೊಡ್ಕೊಂಡು ಏಟ್ ಮಾಡ್ಕೊಂಡ್ರೆ ಇಡೀ ಟೀಮ್ ಆಗಿದ್ದಾರೆ. ಸೊ ನಾರ್ಮಲಿ ಹೀರೋಯಿನ್ಸ್ಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂದರೆ ಆ ಕಾಸ್ಟ್ಯೂಮು ಇವರಿಗೆ ಕೆಲವು ಸಿಚುವೇಶನ್ನಲ್ಲಿ ಕೆಲವು ಸೀನ್ಗಳಲ್ಲಿ ಇವರಿಗೆ ಕರ್ಕೊಂಡು ಹೋಗಿದ್ದೀವಿ. ಲೊಕೇಶನ್ನು ಕುಂದಾಪುರದಿಂದ 1 hour ಹೋಗಬೇಕು ನಮ್ಮ ಊರು ಕೆರಾಡಿಗೆ. ಸೊ ಅಲ್ಲಿಂದ ಮೇಲೆ ಕಾಡು ಒಳಗಡೆಗೆ ಕಾಡಿನ ದಾರಿಲಿ ಗಾಡಿಲಿ ಒಂದು ಅರ್ಧ ಗಂಟೆ ಹೋಗಬೇಕು. ಸೊ ಅಲ್ಲಿಂದ ಮತ್ತೆ 1 hour ನಡ್ಕೊಂಡು ಆ್ಯಕ್ಚುಯಲ್ ಲೊಕೇಶನ್ಗೆ ಹೋಗ್ಬೇಕು ಎವ್ರಿ ಡೇ. ಬೆಳಗ್ಗೆ ನೀವು ಕಾಸ್ಟ್ಯೂಮ್ ಹಾಕೊಂಡು ಲೊಕೇಶನ್ಗೆ ಹೋದರೆ ನಿಮ್ಗೆ ವಾಪಸ್ ಕ್ಯಾರವನ್ ಅಲ್ಲೆಲ್ಲ ಮೇಲಿರುತ್ತೆ. ಸೊ ಅದಕ್ಕೆ ಬರ್ಬೇಕಂದ್ರೆ ಮತ್ತೆ ನೀವು 2 hours ಬೇಕು. 1 hour ಹೋಗೋಕ್ಕೆ 1 hour ಬರೋಕ್ಕೆ. ಸೊ ಬೆಳಿಗ್ಗೆ ಬಂದರೆ ನಮಗೆ ಅಲ್ಲೇ ತಿಂಡಿ ಅಲ್ಲೇ ಊಟ ಕಂಪ್ಲೀಟ್ ನಾವು ಶೂಟೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗೋದು. ಸೊ ಬೇಸಿಕಲಿ ಹೋಗಿ ರೀಚ್ ಆಗಿ ವಾಪಸ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಊರಲ್ಲಿ ಶೂಟ್ ಮಾಡ್ತಿದ್ರು 9 ಗಂಟೆ 10 ಗಂಟೆ ಆಗೋದು. ಬೆಳಿಗ್ಗೆ ಮತ್ತೆ ಪುನಃ ಬೆಳಿಗ್ಗೆ 3 ಗಂಟೆ 3:15 ಎದ್ದೇಳಬೇಕು ನಾವು. 4 ಗಂಟೆಗೆ ಹೊರಡ್ಬೇಕು ಅಲ್ಲಿಂದ. ಸೊ 5:05 ಬಂದರೆ ಬೆಳಿಗ್ಗೆ ಎಲ್ಲರೂ ಮೇಕಪ್ ಹಾಕಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಶೂಟ್ ನಾವು ಗೋಲ್ಡನ್ ಅವರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಅರ್ಲಿ ಇನ್ ದ ಮಾರ್ನಿಂಗ್ ಲೇಟ್ ಇನ್ ದ ಈವ್ನಿಂಗ್. ಸೊ ಲೇಟ್ ಡೇ ಫಾರ್ ನೈಟ್ ಸೀಕ್ವೆನ್ಸ್ಗಳು ಅಂದ್ರೆ ನೈಟಲ್ಲೇ ಇರುತ್ತೆ. ಅದು ಶೂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಡೇ ಫಾರ್ ನೈಟ್ ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಇಡೀ ಕಾಡೆ ನಾವು ಲೈಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಬಟ್ ವಿಜುವಲ್ ಬ್ಯೂಟಿ ಅದು ಬೇರೆನೇ ಇರುತ್ತೆ ಗೋಲ್ಡನ್ ಅವರ್ಸ್ ಶೂಟ್ ಮಾಡಿದಾಗ. ಹಂಗಾಗಿ ಬಹಳ ಕಾಟ ಕೊಟ್ಟಿದೀವಿ ಇವರಿಗೆಲ್ಲ. ಅರ್ಲಿ ಮಾರ್ನಿಂಗ್ ಹೆವಿ ಹೆಕ್ಟಿಕ್. ಆಮೇಲೆ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ. ನೀವು ಒಂದು ಲೊಕೇಶನ್ ಅಂತೂ ಇವರು ಹಾರ್ಸ್ ಮೇಲೆ ಇವ್ರು ಕೂತಿದ್ದಾರೆ. ಸೊ ಒಂದು ಸುತ್ತ ಮರಗಳು ಬರುತ್ತೆ. ಆ ಒಂದು ಟಾಪ್ ಆಂಗಲ್ ಇಂದ ಸ್ವಲ್ಪ ಸ್ಲೋಲಿ ಹಿಂಗೆ ಹೋಗ್ತಾ ಇರ್ತಾನೆ ಶಾರ್ಟ್. ಇವ್ರು ಕೂತಿರೋದು ಹಿಂದೆ ಸೋಲ್ಜರ್ಸ್ ಇರ್ತಾರೆ. ಅದು ನಮ್ಮ ಕೆರಾಡಿಲಿ ಶೂಟ್ ಮಾಡಿದ್ದು ನಾನು ನಮ್ಮ ಊರಲ್ಲೇ. ಸೊ ಅಲ್ಲಿ ಹೆಂಗಿದೆ ಅಂತಂದ್ರೆ ನಾವು ನೀರಿಂದ ಮೇಲೆ ಹೋಗ್ತಿರ್ಲಿಲ್ಲ. ನೀವು ಲ್ಯಾಂಡಿಗೆ ಹಿಂಗೆ ಕಾಲಿಟ್ರೆ 50 to 100 ಲೀಚ್ ಒಟ್ಟಿಗೆ ಬಂದ್ಬಿಡೋ ಸೀದಾ. ಅದು ಸೊ ಹಂಗಾಗಿ ಎಲ್ಲ ಅಲ್ಲೇ ನೀರಲ್ಲೇ ಇದ್ವಿ, ಮೇಲೆ ಹೋಗ್ತಿರ್ಲಿಲ್ಲ ಸೀದಾ. ಸೊ ಆ ಥರ. ಸೊ ಅಂದರೆ ಆ ಪ್ರಾಸೆಸ್ ತುಂಬ ಕಷ್ಟ. ನಮ್ಗೇನಂತಂದ್ರೆ ನಾನು ಅದೇ ಊರಲ್ಲಿ ಇದ್ದವನು. ಆ ಲೊಕೇಶನ್ನು ಒಂದಾನೊಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥದ್ದು. ಒಂದು ಕಾಲದಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಅದು. ಸೊ ಅದೆಲ್ಲ ಗೊತ್ತು ನಮಗೆ. ಆ ಊರು ಒಳಗಡೆ ನಾವು ಓಡಾಡ್ಕೊಂಡು ಇದ್ದವರು ನಮ್ಗೆ ಅಲ್ಲಿ ಯಾವ ಲೀಚ್ ಕಚ್ಚಿದ್ರು ಏನಾಗಲ್ಲ, ಅಲ್ಲಿ ಏನು ತಾಗಿದ್ರು ಏನಾಗಲ್ಲ. ಬಟ್ ಇವರು ಎಲ್ಲ ಬೆಂಗಳೂರಿಗೆ ಬಂದವ್ರಿಗೆ ಸೊ ಅದೊಂದು ತುಂಬಾ ಹೊಸ್ತು. ಆ ಭಯ ಆಗುತ್ತೆ ಎಲ್ಲ ಇದ್ರೂ ಕೂಡ ಅಲ್ಲಿ ಹೆಂಗೆ ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇಡೀ ಟೀಮ್ ಜೊತೆಗೆ ಇವರು ಎಲ್ಲರೂ ತುಂಬಾ ಇಲ್ಲ ಸರ್. ಬಟ್ ಐ ಹ್ಯಾವ್ ಟು ಸೇ ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಇಂದ ಅದಷ್ಟು ನಮಗೆ ಆ ಥರ ಒಂದು ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ಕಿರಲ್ಲ. ಸೊ ನಮಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಆಲ್ಸೋ ಅಂದರೆ ಇಡೀ ಟೀಮ್ ರಿಷಬ್ ಸರಿಂದ ಹಿಡಿದು ನಮ್ಮ ಪ್ರೊಡಕ್ಷನ್ನವರು, ಕೇಟ್ರಿಂಗ್ನವರು, ಲೈಟ್ ಆಫೀಸರ್ಸು, ಜಿಮ್ಮಿ ಎಲ್ಲ ಎತ್ಕೊಂಡು ಅವ್ರು ಟ್ರೆಕ್ ಮಾಡ್ತಿದಾರಲ್ಲ 1 hour ಕೆಳಗಡೆ ಕಾಡಲ್ಲಿ. ಅದೇ ಹೊತ್ಕೊಂಡು ಬರಬೇಕು. ನಮ್ಗೆ ಅಟ್ಲೀಸ್ಟ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅಂದ್ರೆ ಹೆಲ್ಪ್ ಮಾಡೋರು ಇರ್ತಾರೆ.
ಸೊ ಅಂದ್ರೆ ಆ ಟೀಮ್ ಸ್ಪಿರಿಟ್ ಅಂತೂ ಅದ್ರ ಬಗ್ಗೆ ಹೇಳಲೇಬೇಕು. ಯಾವಾಗಲೂ ಕಡಿಮೆ ಆಗಬಾರ್ದಲ್ಲ. ಅದು ನಿಮ್ಗೆ 4 ದಿವಸ ಎಲ್ರಿಗೂ ಇರುತ್ತೆ, 5ನೇ ದಿವಸ ಸ್ಟಾರ್ಟ್ ಆಗುತ್ತೆ. ಒಂದ್ ದಿವಸ ಶುರು ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅದು. ಎಲ್ಲ ನುಗ್ಗಿ ಏನೋ ಹೊಡೆದಾಡ್ಬಿಡೋಣ ಅಂತ. ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ಊರುಗಳು ಹೇಳಕ್ ಶುರು ಆಗತ್ತೆ, ಕಾಲ್ಗಳು ಲೇಟ್ ಆಗತ್ತೆ, ಮಂಡಿ ಹೊಡಿಯುತ್ತೆ, ಏನೋ ಚುಚ್ಚುತ್ತೆ, ಕೀರುತ್ತೆ, ಏನೋ ಆಗಕ್ ಶುರು ಆಗತ್ತೆ. ಸೊ ಆ ಫಾರೆಸ್ಟ್ ಒಳಗಡೆ ಹೋಗ್ತಾ 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 ಎವ್ರಿ ಡೇ ನಿಮ್ಮ ಹತ್ರ ಹೊರಗಡೆ ವರ್ಡ್ ಕನೆಕ್ಷನ್ ಇರಲ್ಲ. ನಿಮ್ಮ ಕೆಲವು ಅಭ್ಯಾಸಗಳಿರುತ್ತೆ. ಇಡೀ ದಿವಸ ಫೋನ್ ನೋಡೋಂಥದ್ದು, ನೆಟ್ವರ್ಕ್ ಇಲ್ಲ ಅಲ್ಲಿ, ನೀವೇನ್ ನೋಡಕ್ಕಾಗಲ್ಲ. ಒಂದು ವಿಡಿಯೋ ಮಾಡ್ಕೊಂಡು ನೀವೇ ಕಲ್ಲಿದ್ದಂಗೆ ಇಟ್ಸ್ ಯೂಸ್ಲೆಸ್. ನೀವು ಎಷ್ಟಂತ ನೋಡ್ತೀವಿ, ಏನಂತ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೇಕು ನೀವು ಅಷ್ಟೇ ಅಂತ. ಸೊ ಅಲ್ಲಿಗೆ ಬಂದಾಗ ಅದು ತುಂಬಾ ಇದಿತ್ತು. ಆಮೇಲೆ ನೀವು 250 ದಿವಸ, ಆ ಒಂದು ಇಡೀ 1.5 ವರ್ಷ, ಅಂಡ್ ಅದ್ರ ಜೊತೆಗೆ ಪ್ರೀ ಪ್ರೊಡಕ್ಷನ್, ಇದ್ರ ಜೊತೆಗೆ ಸೆಟ್ ಆಗ್ತಿದ್ದಂತಹ ಕೆಲವು ಕಾರ್ಮಿಕರು, ಕಾರ್ಪೆಂಟರ್ಸು, ಪೇಂಟರ್ಸು, ಮೌಲ್ಡರ್ಸು, ಇವ್ರುಗಳದ್ದೆಲ್ಲ ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ. ಕೋ ರೈಟರ್ಸು ನಮ್ದು, ನಮ್ಮ ಫ್ಯಾಮಿಲಿದು, ಪ್ರಗತಿ, ನಾವು ಅರವಿಂದ, ಇವ್ರದೆಲ್ಲ ನಮ್ದು 3 ಇಯರ್ಸ್ ಜರ್ನಿ, ಅಂದ್ರೆ 5 ಇಯರ್ಸ್ ಲೆಕ್ಕಾಚಾರ ಫಸ್ಟ್ ಪಾರ್ಟಿನೆಲ್ಲ ಸೇರ್ಕೊಂಡ್ರೆ. ಸೊ ಅದ್ರ ಒಳಗಡೆ ನೀವು ಮುಳುಗೋಗ್ಬಿಟ್ಟಿರ್ತೀವಲ್ವಾ. ಸೊ ಆಗ ರೆಗ್ಯುಲರ್ ಆಗಿ ಫಿಲ್ಮಲ್ಲಿ ಕೆಲಸ ಮಾಡೋರು ಅಥವಾ ಈ ತರ ಫಿಲ್ಮ್ಗೆ ಬಂದು ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಆ ಕೆಲ್ಸದ ಬೇಕಲ್ಲ, ಅವ್ರಿಗೆ ಏನ್ ದುಡಿತಾರೆ, ಬೇರೆ ಫಿಲ್ಮ್ ದುಡಿಯೋದೇ ದುಡಿತಿರ್ತಾರೆ. ಸೊ ನೀವು ಅದೇ ಸಂಬಳ ತಗೊಂಡು ನೀವು ಅದೇ ಕಾಲ್ ಶೀಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಎಫರ್ಟ್ ಬೇಕಲ್ಲ. ಓನ್ಲಿ ಬಿಕಾಸ್ ಅದೊಂದು ನನಗೆ ಅದು ಯಾವತ್ತು ಖುಷಿ ಅಂದರೆ ಇಡೀ ಟೀಮ್ಗೆ ನನ್ನ ಮೇಲೆ ಒಂದು ವಿಚಿತ್ರ ಪ್ರೀತಿ, ನನ್ನ ಮೇಲೆ ಒಂದು ಏನೋ ಒಂದು ಅವ್ರಿಗೊಂದು ಎಮೋಷನ್ಸ್ ಹಂಗಿದ್ದೀರಿ ನೀವು. ಸೊ ನಾನು ಯಾವಾಗಲೂ ನನ್ನೊಂದು ಬೆನ್ನಿಗೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಲೈಟ್ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಕಾಸ್ಟ್ಯೂಮ್ ಹುಡುಗರು, ಆರ್ಟ್ ಹುಡುಗರು, ಎಲ್ಲರೂ ಇಂಥವ್ರು ಇಲ್ಲ ಅಂತಿಲ್ಲ. ಕ್ಯಾಮ್ರಾ ಹುಡುಗರಾಗ್ಲಿ, ಏನೇ ಪ್ರಾಬ್ಲಮ್ ಆಗಲಿ, ಏನೇ ಆಗಲಿ ಅವ್ರು ಇದ್ದಾರೆ. ನಾನು ಬೈತಾನೆ ಇರ್ತೀನಿ, ನಾನು ಏನೋ ಕೂಗಾಡ್ತಿರ್ತೀನಿ, ಕೆಟ್ಟದ ಬೈತಿರ್ತೀವಿ ಆ ಶೂಟಿಂಗ್ ಇದರಲ್ಲಿ. ಬಟ್ ಅವ್ರಿಗೆ ಗೊತ್ತು, ಅವ್ರಿಗೆ ವಿದಿನ್ ನೋ ಟೈಮ್ ಹೋಗ್ಬಿಟ್ಟು ಈಗ ಏನಲ್ಲ ಅಂತ ಅನ್ಕೊಂಡು ಒಂದು ಹೆಗಲ ಮೇಲೆ ಕೈ ಹಾಕೊಂಡ್ರೆ ಅವ್ರಿಗೆ ಅದೇ ಖುಷಿ. ಅವ್ರ ಕೆಲ್ಸದ ಜೋಶೇ ಬೇರೆ. ಮಗ ಏನೋ ಮಾಡಕ್ಕಾಗಲ್ವಾ ಅಂತಂದ್ರೆ ಆ ಲೆಕ್ಕಾಚಾರ ಬೇರೆ. ಬೈದ್ರು ಏನು ಮಾಡಿದ್ರು ಅವ್ರ ಸ್ಪಿರಿಟ್ ಒಂದ್ ದಿವ್ಸನು ಡೌನ್ ಆಗ್ಲಿಲ್ಲ. ಹಂಗಾಗಿ ಈ ಮಳೆ, ಗಾಳಿ, ಬಿಸಿಲು, ಸೊ ಇವತ್ತಿಗೂ ನನಗೆ ಎಲ್ಲ ಈ ಕಾಲಲ್ಲೆಲ್ಲ ಇದಾಗಿ ಟ್ಯಾನ್ ಆಗಿರೋದ್ರಲ್ಲಿ ಇನ್ನು ಹೋಗೇ ಇಲ್ಲ. ಆ ಪಾರ್ಟಿ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ, ಕಂಟಿನ್ಯೂಸ್ ನೈಟ್ ಶೂಟ್ಸು. ಒಂದು 25 ದಿನ ನೈಟ್ ಶೂಟ್ ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಮಾಡಿದ್ವಿ ಒಂದು ಸೀಕ್ವೆನ್ಸ್ಗೆ. ಅದು ಹೆಂಗಿತ್ತಂತಂದ್ರೆ ಬೆಳಿಗ್ಗೆ ಈವ್ನಿಂಗ್ ಬರ್ಬೇಕಾದ್ರೆ ಅದು ಎಲ್ಲಿಂದನೋ ಒಂದು ಶಕ್ತಿ, ಒಂದು ಎನರ್ಜಿ ಬರುತ್ತೆ. ಬರ್ತೀವಿ ನಾವು ಸಂಜೆ ಆಗ್ತಿದ್ದಂಗೆ ಅಲ್ಲಿ ಸ್ಪಾಟ್ಗೆ ಬರ್ಬೇಕಾದ್ರೆ ಬಂದು ಇಡೀ ಶೂಟಿಂಗ್ ಸ್ಟಾರ್ಟ್ ಮಾಡಿ ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್, ಲಾಸ್ಟಿಗೆ ಪ್ಯಾಕಪ್ ಹೇಳಿದ್ರೆ ಅಷ್ಟೊತ್ತಿಗೆ ಕೊಲ್ಯಾಪ್ಸ್ ಆಗ್ತೀವಲ್ಲ. ಇದು ಎವ್ರಿ ಡೇ ಆಗುತ್ತೆ, ಎವ್ರಿ ಡೇ ಆಗುತ್ತೆ. ನನ್ನ ಮೇಕಪ್ ಟೀಮ್ ಅವರಿದ್ರು, ಒಂದಷ್ಟು ಜನ ಕರ್ನಾಟಕದ ಟೀಮ್ ಅವರು, ಒಂದಷ್ಟು ಜನ ಕೇರಳದ ಟೀಮ್ ಅವರಿದ್ರು. ಸೊ ಅವರೊಂದು 3-4 ಜನ ದಿನ ನನ್ನನ್ನ ಈ ಹುಟ್ಟಿರೋ ಮಗುಗೆ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರಲ್ಲ, ಎವ್ರಿ ಡೇ ನಾನು ಮಾಡಿದ್ದಾರೆ. ಹಂಗೆ ಇಲ್ಲಾಂದ್ರೆ ನಾನು ಯಾವತ್ತೂ ಹುಷಾರು ತಪ್ಪಿ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತಿದ್ದೆ ನಾನು ಮೋಸ್ಟ್ಲಿ. ಅಷ್ಟು ಸುಸ್ತಾಗ್ಬಿಡ್ತಿದ್ರಿ. ಬಸ್ ಅಂದ್ರೆ ಅಷ್ಟು ಹೆವಿ ಹಿಂಡ್ಬಿಡ್ತಾ ಇತ್ತು ಜೀವನ. ಸೊ ಅಷ್ಟು ಪ್ರತಿದಿನ ಬೆಳಿಗ್ಗೆ ನನಗೆ ಇಡೀ ಆ ಧೂಳು, ಮಣ್ಣು, ಅಲ್ಲಿರೋ ಡಸ್ಟು ಎಲ್ಲಾನು ಸೇರ್ಕೊಂಡು ಪ್ರತಿದಿನ ಎಣ್ಣೆ ಹಚ್ಚೋರು. ತಲೆಗೆಲ್ಲ ಎಣ್ಣೆ ಹಚ್ಚಿ ಕಾಲವ್ರಿಗೆಲ್ಲ ಫುಲ್ ಮಸಾಜ್ ಮಾಡ್ದಂಗೆ ಮಾಡಿ ಕೂರಿಸ್ಕೊಂಡು ಅದು ಯಾವ್ದೋ ಕಾಡ್ ಮಧ್ಯದಲ್ಲಿ ಓಕೆ ಎಲ್ಲ ಹೋಗಿರ್ತೇವೆ. ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಥಿಂಗ್ ಆಫ್ ಮೇಕಿಂಗ್ ದ ಫಿಲ್ಮ್. ಮತ್ತೆ ನೀವು ವರ್ಕೌಟ್ಸ್ ಇತ್ತಲ್ಲ ಸರ್, ಸೆಟ್ ಎಲ್ಲ ಮಾಡ್ತಾ ಇದ್ರಿ. ಸೆಟ್ ಅಲ್ಲಿ ಫುಲ್ ಎಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡು ಬಂದು ಮಧ್ಯದಲ್ಲಿ ಟೈಮೇ ಇಲ್ಲ ಅಂದ್ರೆ ವರ್ಕೌಟ್ ಅಲ್ಲ, ಆಕ್ಚುಲಿ ನಿಮ್ ಡಯಟ್ ನೀಟ್ ಆಗಿರ್ಬೇಕು, ಸ್ಲೀಪ್ ಆಗಿರ್ಬೇಕು. ನಾವೆಲ್ಲ ಲಂಚ್ ಅಲ್ಲಿ ಊಟ ಮಾಡ್ತಾ ಇದೀವಿ, ಸರ್ ಅಲ್ಲಿ ಬೈಸಪ್ ಕರ್ಲ್ಸ್ ಮಾಡ್ತಾ ಇದಾರೆ. ಇಟ್ ವಾಸ್ ನಾನು ಕೇಳಿದೆ ಮೇಡಮ್, ಏನಂದ್ರೆ ಈ ಬೆಳಗಿನ ತನಕ ಇವ್ರು ಕೆಲಸ ಮಾಡಿ ನೋಡಿದ್ರೆ ಹೆಂಗ್ ಗೊತ್ತಾ, ಮತ್ತೇನೋ ಎಕ್ಸರ್ಸೈಸ್ ಮಾಡಿ ಮತ್ತೆ ರೆಡಿ ಆಗಿ ಹಿಂಗದು. ಅಂದ್ರೆ ನಿಮ್ಗೆ ನೀವು ಎಷ್ಟು ದೇಹವನ್ನ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರ. ನೀವು ಅನ್ಕೊಳ್ತೀರಾ ನೀವು ನಾನು ಕೆಲಸ ಮಾಡಿ ಸುಸ್ತಾಗಿದೆ ಅಂತ, ಬಂದು ಒಂದು 100 ಡಿಪ್ಸ್ ಹೊಡಿ, ಒಂದು 10 ಡಿಪ್ಸ್ ಹೊಡಿ, ರೀಚಾರ್ಜ್ ಆಗ್ಬಿಡುತ್ತೆ ನಿಮ್ಗೆ. ಎಕ್ಸರ್ಸೈಸ್ ಅನ್ನೋದು ಮನುಷ್ಯನಿಗೆ ಅದೇ ಅಲ್ವಾ, ನಿಮ್ಗೆ ರಿಸೈಕಲ್ ಆಗ್ತಾನೆ ಇರುತ್ತೆ. ಮನುಷ್ಯನ ಇದದು ನೇಚರಲ್ಲಿ ಇರೋಂಥದ್ದು. ನೀವು ಎಷ್ಟು ದೇಹ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರ, ಅಷ್ಟು ಹೆಲ್ದಿ ಆಗಿರ್ತೀರ. ಎಂತ ಅದ್ಭುತ ನೋಡಿ. ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ ರಿಷಬ್, ಜಪಾನಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆದಾಗ ಅವರು ಸಮುದ್ರದ ನಡುವೆ ಹೋಗಿ ಆಳಕ್ಕೆ ಹೋಗಿ ಮೀನು ಹಿಡಿತಾ ಇದ್ರು. ಫ್ರೆಶ್ನೆಸ್ ಮೇಂಟೈನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂತೆ. ಗೊತ್ತಾಗ್ಬಿಡೋದು ಜನಗಳಿಗೆ ಟೇಸ್ಟ್ ನೋಡಿದ ತಕ್ಷಣ. ಕೊನೆಗೆ ಅವರು ಏನೇನೋ ಟ್ರೈ ಮಾಡ್ತಾರೆ, ಮಂಜುಗಡ್ಡೆಗಳನ್ನ ಇಡ್ತಾರೆ, ಐಸ್ ಕ್ಯೂಬ್ಸು. ಅದಾದ್ಮೇಲೆ ಏನಂದ್ರೆ ಕೊನೆಗೆ ಯೋಚನೆ ಮಾಡ್ತಾರೆ ಒಂದು ಟ್ಯಾಂಕ್ನೇ ಇಟ್ಬಿಡ್ಬೇಕು ಅಂತ. ಟ್ಯಾಂಕ್ನೇ ಇಟ್ಟು ಟ್ಯಾಂಕಲ್ಲ ತರೋದು ಅದನ್ನ, ಈ ತರದ್ದು ಅಂದ್ರೆ ಜೀವಂತವಾಗಿರ್ಲಿ ಅಂತ. ಅದು ಗೊತ್ತಾಗ್ಬಿಡೋದು ಜನಗಳಿಗೆ. ಇಲ್ಲ ಇವ್ರು ಏನೋ ಮಾಡ್ತಾ ಇದಾರೆ, ತುಂಬಾ ಯಾಕೋ ಮೀನುಗಳದ್ದು ಸ್ವಾಸ್ಥ್ಯ ಸರಿ ಇಲ್ಲ. ಕೊನೆಗೆ ಅವರೊಂದು ನಿರ್ಧಾರ ಮಾಡಿದ್ರಂತೆ, ಏನು ಅಂತಂದ್ರೆ ಆ ಟ್ಯಾಂಕ್ ಗಳಲ್ಲಿ ಸಣ್ಣ ಸಣ್ಣ ಶಾರ್ಕ್ ಗಳನ್ನ ಬಿಡಕ್ ಶುರು ಮಾಡಿದ್ರಂತೆ. ಅವು ಇದು ಯಾವಾಗಲೂ ಓಡಿಸೋದಂತೆ. ನಿರಂತರವಾದಂತೆ ಆಕ್ಟಿವಿಟಿ, ಅವುಗಳನ್ನು ಹೆಲ್ದಿ ಆಗಿಡ್ತಾ ಇತ್ತು, ಟೇಸ್ಟ್ ಜಾಸ್ತಿ ಮಾಡ್ತಾ ಇತ್ತು ಅಂತ.
ಎಷ್ಟು ಜೀವನಕ್ಕೆ ಅನ್ವಯ ಆಗುತ್ತೆ ನೋಡಿ. ಖಂಡಿತ ಖಂಡಿತ ನಿಮಗೆ ಅದೊಂದು ಇದೆ. ಅದು ಅಂದರೆ ನೀವು ಎಷ್ಟೇ ಸುಸ್ತಾಗಿದ್ರು ನೀವೊಂದು ಸಣ್ಣ ಒಂದು 10 ನಿಮಿಷದ ಸ್ಟ್ರೆಚ್, ಒಂದು ವ್ಯಾಯಾಮ ತುಂಬ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಿಮ್ಗೆ ರೀಗೇನ್ ಆಗ್ಬಿಡುತ್ತೆ. ಇಲ್ಲಾಂದರೆ ಚಾನ್ಸೇ ಇರಲಿಲ್ಲ. ನಾನು ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾರೆ, ಇದೇ ಕಾಸ್ಟ್ಯೂಮಲ್ಲಿರೋ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಟ್ರೈಲರ್ಲ್ಲ ಜಂಪ್ ಶಾಟ್ ಇದೆ, ತುಂಬ ಟೇಕ್ಸ್ಗಳಾಗಿತ್ತು. ಬೇರೆ ಬೇರೆ ರೀಸನ್ಗೆ ಕ್ಯಾಮ್ರಾ ಮೂಮೆಂಟ್ ಏನೋ ಇದಾಗಿರುತ್ತೆ, ಯಾರೋ ಫೋಕಸ್ ಔಟ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಥರ ಪೊಸಿಷನ್ ಕರೆಕ್ಟಾಗಿ ಬಂದಿರಲ್ಲ, ಅಥವಾ ನನ್ನ ಜಂಪಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ, ಅನ್ಕೊಂಡಂಗೆ ಏನೋ ಬಂದಿರಲ್ಲ, ತುಂಬ ಟೇಕ್ಸ್ಗಳಾಗ್ಬಿಟ್ಟಿರುತ್ತೆ. ಸೊ ಬೇಸಿಕಲಿ ಇಟ್ಸ್ ಎ ರೋಪ್ ಶಾಟ್, ಟೈಮಿಂಗಲ್ಲಿ ಆಗಬೇಕೆಲ್ಲ, ಸ್ಮೋಕ್ ಕರೆಕ್ಟಾಗಿರ್ಬೇಕು ಅಷ್ಟೊತ್ತಿಗೆ. ನಾನು ಜಂಪ್ ಮಾಡೋ ಟೈಮಿಗೆ ಚೂರು ಗಾಳಿ ಇಷ್ಟ ಹೊಡಿತಂದ್ರೆ ನಮ್ಗೆ ಹೋಗ್ಬಿಡುತ್ತೆ ಅಲ್ಲಿಗೆ. ಸೊ ಆ ಸ್ಮೋಕಿಂದ ರಿವೀಲ್ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಸೊ ಆ ಥರದ ಸೀಕ್ವೆನ್ಸ್ಗಳೆಲ್ಲ, ರನ್ನಿಂಗ್ ಶಾಟು ಇವೆಲ್ಲ ಮಾಡಿ ಹೆಂಗಾಗ್ಬಿಡುತ್ತೆ ಅಂದರೆ ಫಸ್ಟ್ ಒಂದು 2 ದಿವಸ 3ನೇ ದಿವಸಕ್ಕೆ ಎಲ್ಲ ಕಡೆಗೆ ಇಂಜುರಿ ಆಗ್ಬಿಟ್ಟಿತ್ತು. ಟೈಸು, ಕಾಲು, ನೀ ಎಲ್ಲ ಇದಾಗಿತ್ತು. 9 ದಿವಸನೇನೋ ಕಂಟಿನ್ಯೂಸ್ ಪೇನ್ ಕಿಲ್ಲರ್ಲೇ ಇದ್ದೆ ನಾನು. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು? ಐ ಡೋಂಟ್ ನೋ ಎಕ್ಸ್ಪ್ಲೈನ್ ದಟ್. ಅಂದರೆ ಅದನ್ನ ಈ ನರೇಟಿವ್ ಕೌಂಟರ್ ಆಕ್ಚುಲಿ ಇದ್ದಿದ್ದು ಆಪೋಸಿಟ್ ಆಂಗಲ್ ಅಂತ ನಾನು ಹೇಳಿದ್ದನ್ನು. ಈಗ ಒಂದು ಸೀಕ್ವೆನ್ಸ್ ಆಕ್ಷನ್ ಮಾಡ್ತಿರ್ಬೇಕಾದ್ರೆ ನಾನು ದಟ್ ವಾಸ್ ಎ ರೋಪ್ ಶಾಟ್ ಎಕ್ಸಾಂಪಲ್ ನಾನು ಹೇಳೋದು. ಅದು ನಾನೊಂದು ಜಾಗದಿಂದ ಹೀಗೆ ಬಂದು ಒಂದು ರೋಲ್ ಹೊಡೆದು ಆಚೆ ಹೋಗ್ಬೇಕು. ನಾನು ನಾರ್ಮಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಒಂದು ನುಗ್ಗಿ ಹೊಡೆದಾಡೋದಿರುತ್ತೆ ಒಂದು. ಸೊ ಕ್ಯಾರೆಕ್ಟರ್ ಹಂಗಿರೋದ್ರಿಂದ. ಸೊ ಇಲ್ಲಿಂದ ಇದು ಗ್ರೌಂಡ್ ಲೆವೆಲ್ ಅಂದ್ರೆ ಒಂದು ಸ್ವಲ್ಪ ಡೌನಿಂದ ಬರ್ಬೇಕು. ನಾನು ಬಂದು ಡೈರೆಕ್ಟಾಗಿ ಹೆಡ್ ಲ್ಯಾಂಡ್ ಆಗ್ಬಿಟ್ಟಿದ್ದು, ನಂದು ಡೈರೆಕ್ಟಾಗಿ ತಲೆ ಲ್ಯಾಂಡ್ ಆಗ್ಬಿಟ್ಟಿತ್ತು, ಇಲ್ಲಿ ಗುಯ್ಯ ಆಗ್ಬಿಟ್ಟಿತ್ತು. ಸುಮಾರು ಹೊತ್ತು ಏನು ಕಾಣಿಸ್ಲಿಲ್ಲ. ಆ ಥರ ದರ್ ಇಸ್ ಅ ಚಾನ್ಸಸ್ ಅನ್ನೋ ಥರದಲ್ಲಿ. ಬಟ್ ಯಾವತ್ತೂ ನಾನು ನಂಬಿದ್ದು ನನ್ನನ್ನು ಕೈ ಬಿಡಲಿಲ್ಲ ಅನ್ನೋ ಥಾಟಲ್ಲೇ ಇದ್ದೀನಿ. ಬೆಳಿಗ್ಗೆ ಒಂದು ಪೇನ್ ಕಿಲ್ಲರ್, ಸಂಜೆ ಒಂದು ಪೇನ್ ಕಿಲ್ಲರ್. ಆ ಪೇನ್ ಕಿಲ್ಲರ್ ಹಾಕಬ್ಬ, ಬೆಳಿಗ್ಗೆ ಫುಲ್ಲು ಹೊಡೆದ ಫೈಟ್ ಪ್ಯಾಕಪ್ ಅಂತ ನಾವೇ ಹೇಳ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದ. ಓಕೆ ಪ್ಯಾಕಪ್. ಸೊ ಈ ದಿನಗಳಲ್ಲಿ ಅವರೇ ಎಷ್ಟು ನಿದ್ರೆ ಮಾಡಿರಿ ನೀವು, ಎಷ್ಟು ಕೆಲಸ ಮಾಡಿರಿ? ಹೋಗಿ ಆಯ್ತು ಅಂದ್ರೆ ಲೈಕ್ ಶೂಟ್ ಶುರುವಾದಾಗಿಂದ ಹೋಗಿದ್ದು. ಫಸ್ಟ್ ಶುರು ಮಾಡಿದ್ದೆ ನೈಟ್ ಸೀಕ್ವೆನ್ಸು. ಸೊ ಅಂದರೆ ಮ್ಯಾಕ್ಸಿಮಮ್ ಅಂದರೆ 4 hours 5 hours ಮಲಗಿರ್ಬೋದು, ಹೈಯೆಸ್ಟ್ ಡ್ಯೂರೇಷನ್ ಅಂತಂದರೆ. ಈಗ 3.5 ತಿಂಗಳಿಂದ ಅದು ಕೇಳಲೇಬೇಡಿ ನೀವು. ಎಷ್ಟು 1 hour 2 hours ಸಿಂಗಲ್ ಆಗ. ಇದು 3 ವರ್ಷದ ಕತೆ. ಈ 3 ವರ್ಷದ ಕತೆ. ಸೊ ಹಾಗೆ ಈಗ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ಲಾನ್ ಇರ್ತದೆ, ಹೋಗಿ ಮಲಗ್ಬಿಡ್ಬೇಕು ಅಲ್ವಾ? ಬೇಕು ಅದು. ನಾವು ಇಲ್ಲಿ ಬರೋಕ್ಕಿಂತ ಮೊದಲು ಮೇಡಮ್ ನಾವು ಮಾತಾಡ್ತಾ ಇದ್ವಿ, ಇದಾದ್ಮೇಲೆ ಅವ್ರಿಗೆ ತುಂಬಾ ರೆಸ್ಟ್ ಬೇಕು. ಯಾಕಂದ್ರೆ ರೆಜ್ಯುಮಿನೇಟ್ ಆಗ್ಬೇಕಲ್ಲ ಸರ್. ಚೆನ್ನಾಗಿ ಅರ್ಧ ಬಿಟ್ಟಿರಿ ನೀವು, ತೇದು ಬಿಟ್ಟಿರಿ ನೀವು. ಜೊತೆ ತಾವ್ ಹೇಳ್ತಾ ಇದ್ರಿ ನೋಡಿ, ಕಾಲಲ್ಲಿರುವಂತ ಕಲೆನೇ ಹೋಗಿಲ್ಲ ಅಂತ. ನಾನು ಯಾವ್ದೋ ಒಂದು ಆಡ್ ನೋಡಿದ್ ನೆನಪಿದೆ, ಕಲೆ ಒಳ್ಳೇದು ಅಂತೇಳಿ ಅಂತ. ಕಲೆ ಒಳ್ಳೇದು, ಕಲೆಗಾರರಿಗೆ ಕಲೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದ್ ನೋಡಿ ನಿಮ್ ಯಶೋಗಾಥೆನ ಹೇಳ್ತಾ ಇರತ್ತದು. ಕೈ ಕೆಸರಾದ್ರೆ ಇಡೀ ಮೈಯೆಲ್ಲ ಕೆಸರಾಗ್ಬಿಟ್ರಿ ಏನ್ ಮಾಡೋದು. ಇವ್ರ ಕೋಪ ಇದನ್ನ ನೀವು ನೋಡಿದ್ದು ಇಲ್ಲ? ಅಲ್ಲ, ಕೂಗಾಡಿರೋದು ಸರ್. ಅಂದ್ರೆ ಕೆಲವೊಂದ್ಸತಿ ಬಿಕಾಸ್ ವಿ ವರ್ ಶೂಟಿಂಗ್ ಆನ್ ಲೈವ್ ಲೊಕೇಶನ್ಸ್ ಅಲ್ಲ, ಅಂದ್ರೆ ಅಷ್ಟು ಎಲಿಮೆಂಟ್ಸ್ ಇರುತ್ತೆ, ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಟ್ಸ್ ಅಂದ್ರೆ ಒಂದ್ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಅಂಡ್ ಲಾಸ್ಟ್ ಕಾಂತಾರದಲ್ಲೂ ಕೂಡ ಪ್ರಕೃತಿದು ಒಂದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ ಇಡೀ ಸಿನಿಮಾದಲ್ಲೂ. ಸೊ ಅದನ್ನ ನಾವು ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದ್ಸತಿ ಜಾಸ್ತಿ ಮಳೆ ಬಂದರೆ ವಿ ಹ್ಯಾವ್ ಟು ಸ್ಟಾಪ್. ಸೊ ಆ ಥರ ಒಂದು ಫ್ರಸ್ಟ್ರೇಷನ್ಸ್ ಇರಬಹುದು. ಬಟ್ ಅದೇ ನಾನು ಹೇಳಿದ್ನಲ್ಲ, ದ ಟೀಮ್ ವಾಸ್ ವೆರಿ ಸ್ಟ್ರಾಂಗ್ ಟುಗೆದರ್. ಆ ಥರ ಅಂದರೆ ಇಂಟರ್ನಲ್ದು ಏನೂ ಇರಲಿಲ್ಲ. ಇಟ್ ವಾಸ್ ಲೈಕ್ ಅಯ್ಯೋ ನಾವು ಈ ಶಾರ್ಟ್ ತೆಗಿಬೇಕು ಅಥವಾ ಆ ಥರದ್ದು ಏನಾದರೂ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಬಂದರೆ ಆ ಥರದ್ದು. ಕಾಂತಾರದ್ದು ಮಾಡ್ಬೇಕಾದ್ರೆ ನೀವು 3 ತಿಂಗಳಲ್ಲಿ ಕಥೆ ಮಾಡಿದ್ರಿ. ಆಮೇಲೆ 96 ದಿನಗಳಲ್ಲಿ 96 ದಿನಗಳಲ್ಲಿ ಶೂಟಿಂಗ್ ಆಯಿತು. ಅದಾದ್ಮೇಲೆ ಸಿನಿಮಾ ರೆಡಿ ಆಯಿತು. ಹೆಚ್ಚು ಕಡಿಮೆ ನೀವು ಕತೆ ರೆಡಿ ಮಾಡೋದನ್ನ ಬಿಟ್ರೆ ಒಂದು 4 ತಿಂಗಳಿಗೆ ರೆಡಿ ಮಾಡಿಬಿಟ್ಟಿದ್ರಿ ಓವರ್ ಆಲ್ ಅಂತ ಅನಿಸ್ತಾ ಇದೆ. ಎಲ್ಲ ಸೇರಿ ಅಂದ್ರೆ 1 ವರ್ಷದ ಹಿಂದೆ ಶುರು ಮಾಡಿ 1 ವರ್ಷ ಎಕ್ಸಾಕ್ಟ್ 1 year ಅಲ್ಲಿ. ಹೌದು, ಟರ್ನ್ ಕಿ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಟು ಎಂಡ್. ಬಟ್ ಇದು ಇಟ್ ಟುಕ್ 3 years. ಕೆಲವು ಸಲ ಕೆಲವು ಕತೆಗಳು ಅದು ಡಿಮಾಂಡ್ ಮಾಡಿಬಿಡುತ್ತೆ, ಅದಕ್ಕೆ ರಿಸರ್ಚ್ ಬೇಕು, ಅಥವಾ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳಾಗಬೇಕು, ಪ್ಲಾನಿಂಗ್ ಆಗಬೇಕು, ಕಾಸ್ಟಿಂಗು, ಅದು ಕತೆಗೆ ಡಿಮಾಂಡ್ ಆಗಿರುವಂಥದ್ದು ಎಲ್ಲವನ್ನ ವ್ಯವಸ್ಥೆ ಮಾಡ್ಬೇಕಂತಂದಾಗ ಇಟ್ಸ್ ಟೇಕ್ ಟೈಮ್. ಅಂದರೆ ಅದು ಟೈಮ್ ತೊಗೊಳುತ್ತೆ. ಅದು ಯಾವತ್ತು ಯಾವ ಸಿನಿಮಾ ಹೆಂಗೆ ಏನು ತೊಗೊಳುತ್ತೆ ಹಂಗೆ ಹೋಗ್ತೀವಿ ಸೀದಾ. ಅದು ಟೈಮ್ ತೊಗೊಳಲ್ಲ ಅಂದ್ರೆ ನುಗ್ಗಾಡ್ ಹೊಡಿತೀವಿ. ಇದರಲ್ಲೂ ನಮ್ಗೇನು ಪುರ್ಸೊತ್ತಿದೆ ಅನ್ನೋ ಥರದಲ್ಲಿ ನಾವು ಮಾಡಿಲ್ಲ. ಇಲ್ಲಿ ನೀವು ನೋಡಿದ್ರೆ ನಾಳೆ ಏನೋ ಪಿಕ್ಚರ್ ರಿಲೀಸ್ ಮಾಡ್ತಾರೆ ಅನ್ನೋ ಥರ ಆಡ್ತಾರೆ ಎವ್ರಿ ಡೇ. ಬಟ್ 250 ದಿವಸವರೆಗೂ ಹಂಗೆ ಹೋಯ್ತು. ಜೊತೆಗೆ ನಿಮಗೆ ಸಿಕ್ಕಂತ ಅಮೂಲ್ಯವಾದ ಗೆಳೆತನ ಅಂತಂದ್ರೆ ವಿಜಯ್ ಕಿರ್ಗುಂದ್. 100%. ನಾನು ಒಂದ್ಸರಿ ಮಾತಾಡ್ತಾ ನಾನು ಹೇಳ್ತಾ ಇದ್ದೀನಿ, ನಾನು ಅವ್ರು ಸೇರಿದಂಥ ಸಂದರ್ಭದಲ್ಲಿ ಅವರು ಆರಂಭದಲ್ಲಿ ಬೇಕಾದ ರೀತಿಯಲ್ಲಿ ಕತೆ ಹೇಳಿರ್ಬೋದು,
ಆದ್ರೆ ನೀವು ಇದನ್ನ ಮಾಡಬೇಕು ಅಂತ ಹೊರಟ್ರಲ್ಲ, ದಟ್ ಇಸ್ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನೋಡಿ, ಸಿನಿಮಾ ರೆಡಿ ಆದ್ಮೇಲೆ ಎಲ್ಲರೂ ನೋಡಿ ಆನಂದ ಪಡುವಂಥದ್ದು ಅದು ಬೇರೆ ವಿಚಾರ. ಆದ್ರೆ ಕೇಳಿದಂಥ ಸಂದರ್ಭದಲ್ಲಿ ಆ ಕಲ್ಪನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ತಾವು DOP ಬಗ್ಗೆ ಹೇಳ್ತಾ ಇದ್ರಿ, ತಾವು ಒಬ್ಬ ಮನುಷ್ಯನ ಯೋಗ್ಯತೆ ಅರ್ಥ ಆಗಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳೋಂಥ ಯೋಗ್ಯತೆ ಆ ವ್ಯಕ್ತಿಗಿರ್ಬೇಕು ಅಂತ. ಅದೇ ನಿಮ್ಮಲ್ಲಿ ಸುತ್ತಮುತ್ತ ಇರುವಂತವ್ರು ಅಂತ ಯೋಗ್ಯತೆ ಇರುವಂತವ್ರು ಸೇರ್ಕೊಂಡಿದ್ದಾರೆ. ತುಂಬಾ ದೊಡ್ಡ ಅಂದ್ರೆ ನಾನು ಅದ್ರಲ್ಲಿ ಐ ಆಮ್ ಬ್ಲೆಸ್ಡ್ ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಒಂದ್ ಸೈಡ್ ಪ್ರಗತಿ, ಇನ್ನೊಂದ್ ಸೈಡ್ ವಿಜಯಣ್ಣ, ಅದೊಂದು ಹ್ಯೂಜ್ ಇದು ನನಗೆ ಒಂದು ಬ್ಯಾಕಿಂಗ್, ಒಂದು ಸಪೋರ್ಟ್ ಥರದಲ್ಲಿ. ನಾನು ಶೂಟಿಂಗ್ ಹೊರಟ್ರೆ ಇವಳದು ಹರಕೆ ಶುರು ಆಗ್ತಿತ್ತು, ಇವಳು ಪ್ರೇಮ್ ಮಾಡಕ್ಕೆ ಶುರು ಮಾಡ್ತಿದ್ಲು. 5 ವರ್ಷ ಆಯಿತು, ಅವ್ರಿಗೆಲ್ಲ ಒಂದು ದಿವಸನೂ ಟೈಮ್ ಕೊಟ್ಟಿಲ್ಲ. ಮಕ್ಕಳು ಏನು ಮಾಡ್ತಾರೆ, ಏನು ಕತೆ, ಶೂಟಿಂಗ್ ಮುಗಿಸ್ಕೊಂಡು ಹೋದಾಗ ನೋಡೋದು, ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ನೋಡೋದು ಬಿಟ್ಟರೆ. ಸೊ ಆ ಥರದಲ್ಲಿ ಮಕ್ಕಳು ಸ್ಕೂಲಿಂಗಿಂದ ಹಿಡಿದು ಎಲ್ಲವನ್ನೂ ಅವಳು ನೋಡಿಕೊಂಡು, ಈ ಕಡೆಗೆ ನಂದೇನು ಕತೆ ಅಂತ ನೋಡಿಕೊಂಡು, ಸಿನಿಮಾ ಕಾಸ್ಟ್ಯೂಮು ಮಾಡಿಕೊಂಡು, ಅಷ್ಟು ಕಾಂಟ್ರಿಬ್ಯೂಷನ್ ಅವಳದು. ಈಗ ನೀವು ಕಾಡಲ್ಲಿ ಶೂಟಿಂಗ್ ಮಾಡಿರಿ, ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಈ VFX ಬಳಸಿ ಏನಾದ್ರು ಮಾಡ್ಬೋದಾಗಿತ್ತು. ಇವಾಗೆಲ್ಲ ತುಂಬಾ ಜನ ಅದಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ 26 ರಗಳೆಗಳು, ಪರ್ಮಿಷನ್ ತಗೊಳ್ಳೋದು ಕಷ್ಟ, ನೀವು ಅಲ್ಲಿ ಹತ್ತದ ಕಷ್ಟ, ಅಲ್ಲಿ ಏನಾದ್ರು ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ನಮ್ಮ ಮಾನ್ಯ ಅರಣ್ಯ ಸಚಿವರಿಗೆ ತುಂಬ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಮಗೆ ಪರ್ಮಿಷನ್ ಎಲ್ಲ ಎಲ್ಲೆಲ್ಲಿ ಬೇಕು, ಏನು ಕತೆ, ನಾವು ಅದೇ ರೀತಿಯಲ್ಲಿ ಅವರಿಗೆ ಪರ್ಮಿಷನ್ ಕೇಳೋದು ಎಲ್ಲವೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಕಡೆಗೆ ಸ್ವಲ್ಪ ಕಾಂಟ್ರವರ್ಸಿನ ಆಗ್ಬಿಟ್ಟಿತ್ತು, ಒಂದು ಟೈಮಲ್ಲಿ ನ್ಯೂಸ್ ಆಗಿತ್ತು. ಅಲ್ಲೆಲ್ಲೋ ಏನೋ ಯಾರೋ ಒಂದಷ್ಟು ಜನ ಸುಮ್ಮನೆ ಅಲ್ಲೇನೋ ದುಡ್ಡಿಂದು ವಿಚಾರಕ್ಕೆ ಏನಕ್ಕೋ ಇದು ಮಾಡಿ ನ್ಯೂಸೆನ್ಸ್ ಆಯ್ತು ಸ್ವಲ್ಪ. ಆವಾಗ ಅವರು ಯಾವತ್ತೂ ತಾಳ್ಮೆ ಕಳ್ಕೊಳ್ಳಿಲ್ಲ. ಅವರು ಅಫಿಷಿಯಲ್ಸ್ಗಳನ್ನ ಕಳಿಸಿದ್ರು, ನಾನು ಅವ್ರ ಜೊತೆ ಮಾತಾಡಿದೆ. ಅವ್ರಿಗೊಂದು ಟೆನ್ಷನ್ ಇರುತ್ತೆ, ಯಾಕಂದರೆ ಜನರಾಗ್ಬೋದು, ಮಾಧ್ಯಮ ಆಗ್ಬೋದು, ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಬಿಡುತ್ತೆ ಒಂದು ಪ್ರಾಧಿಕಾರದ ಮೇಲೆ, ಒಂದು ಅಧಿಕಾರದಲ್ಲಿ ಇರೋರಿಗೆ. ಅವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇದು ಮಾಡ್ಬೇಕು. ಯಾರಿಗೂ ಫೇವರಿಸಮ್ ಮಾಡೋದಂಗೆ ಮಾಡ್ಬಿಟ್ರೆ ಜನರಿಗೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗ್ಬಿಡುತ್ತೆ ಅವ್ರಿಗೆ. ನಾನು ಅವ್ರಿಗೆ ತುಂಬಾ ಭರವಸೆ ಕೊಟ್ಟಿದ್ದೆ, ಸರ್ ಏನೂ ವೈಲೇಷನ್ ಆಗದಿರೋ ಥರದಲ್ಲಿ ನನ್ನ ಜವಾಬ್ದಾರಿ ಏನೇ ಇದ್ರು ನಾನು ಅದಕ್ಕೆ ನಿಂತ್ಕೊಳ್ತೀನಿ. ನೀವೇನು ಅವ್ರು ಮುಂಚೆನೇ ಹೇಳ್ತಿದ್ರು, ನೋಡಪ್ಪ ಹಿಂಗೆಲ್ಲ ಇರುತ್ತೆ, ನೀವು ಶೂಟಿಂಗ್ ಮಾಡ್ಬಿಡ್ತೀರಾ, ಕೇರ್ಫುಲ್ಲು, ಅಲ್ಲೇನೋ ಹೆಚ್ಚು ಕಮ್ಮಿ ಆದರೆ ಜನರಿಗೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಅಂತ. ನಾನು ಹೊರಡು ಒಬ್ಬ ಅದ್ಭುತ ನಾಯಕರು, ಅವರು ಒಬ್ಬ ಅದ್ಭುತ ಮಿನಿಸ್ಟರ್ ಅಂತ ಅನ್ಕೊಳ್ತೀನಿ. ಡಿಪಾರ್ಟ್ಮೆಂಟಲ್ಲೂ ಅದನ್ನೇ ಮಾತಾಡ್ತಾರೆ ಅವ್ರ ಬಗ್ಗೆ. ಅವರು ತುಂಬ ನೀಟ್, ಸೀದಾ ಒಬ್ರು ಆಫೀಸರ್ಸ್ ಕಳಿಸಿದ್ರು, ಅವ್ರು ಒಳಗಡೆ ನೋಡಿದ್ರು, ಏನಿಲ್ಲ, ಅವ್ರಿಗೆಲ್ಲ ಗೊತ್ತಾಗೋಯ್ತು. ಅಲ್ಲಿ ನಾವು ಮರಗಳೆಲ್ಲ ಫೋಮ್ದು ಮರಗಳು, ಸಿನಿಮಾಗೆ ಯೂಸ್ ಮಾಡೋ ಮರಗಳು ಅಂತ ಗೊತ್ತಾಗೋಯ್ತು ಅವ್ರಿಗೆ. ನಾವು ಹೇಳಿದ್ವಿ, ಅಷ್ಟೆಲ್ಲ ಕಷ್ಟಪಡೋಕ್ಕಾಗಲ್ಲ, ಜೀವನದ ಶಕ್ತಿ ಇಲ್ಲ ಅಷ್ಟೊಂದು, ಸೊ ಇದಾದರೆ ಹೊತ್ಕೊಂಡು ಹೋಗ್ಬೋದು ನಾವು ಅನ್ನೋ ಥರದಲ್ಲಿ. ತುಂಬ ಅದ್ಭುತವಾದ ಸಪೋರ್ಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇ, ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಆ ಊರಿನವರೆಲ್ಲ. ಸೊ ಅವ್ರೆಲ್ರಿಗೂ ನಾವು ಋಣಿ, ಥ್ಯಾಂಕ್ಸ್ ಹೇಳಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ್ದು ಇದೆಯಲ್ಲ ಸರ್, ಆ ಸ್ಟ್ರಗಲ್ ಇದೆಯಲ್ಲ, ಅದು ಸೋಲುವಂಥ ಇದಲ್ಲ. ಜೊತೆಗೆ ಏನಂದ್ರೆ ನಾವು ಸೋಲನ್ನು ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಜೊತೆಗೆ ಏನಂದ್ರೆ ನಿರಂತರವಾದ ಹೋರಾಟ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರಿಷಬ್, ನಿಮ್ಗೆ ಇಷ್ಟ ಆಗುತ್ತೆ. ಏನಂತಂದ್ರೆ, ಈ ಕಾಡಲ್ಲಿ ಹುಲಿ ಜಿಂಕೆಯನ್ನ ಬೆನ್ನೆಟ್ಕೊಂಡು ಹೋಗ್ಬೇಕಾರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೆ ಅಂತ ಗೆಲ್ಲೋದು. ಯಾಕಂದ್ರೆ ಹುಲಿಗೆ ಅದೊಂದು ಆಹಾರದ ಪ್ರಶ್ನೆ ಅಷ್ಟೇ, ಜೀವ ಮತ್ತೆ ಜೀವನದ ಪ್ರಶ್ನೆ. ಸೊ ಬಹುಶಃ ಏನು ಅಂದ್ರೆ, ನಿಮ್ಮ ಪ್ರತಿಯ ಎಫರ್ಟ್ ಕಾಣ್ತಿರುವಂಥದ್ದು ಇದು. ಖಂಡಿತವಾಗ್ಲು ಅಂದ್ರೆ ಜೀವ ಉಳಿಸ್ಕೊಳ್ಳೋಕೆ, ಅದೇ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅನ್ಕೊಂಡಿದ್ದು ಕೆಲಸ ಮಾಡೋದಕ್ಕೋಸ್ಕರ ಆ ಓಟ ಇದ್ದೇ ಇರುತ್ತೆ. ಓಡ್ತಾನೆ ಇರ್ತೀವಿ ನಾವು, ಹಿಂದೆ ತಿರ್ಗೇ ನೋಡಲ್ಲ, ಹಂಗೆ ಹೋಗ್ತಾ ಇರ್ತೀವಿ. ಸಾಮಾನ್ಯ ಅಲ್ಲ. ಹೌದು. ಸೊ ಆ ಹೋರಾಟ ಇದ್ದೇ ಇರುತ್ತೆ ಖಂಡಿತ ಅಲ್ವಾ. ಆಮೇಲೆ ನಮಗೆ ನಾವು ಲೈಫಲ್ಲಿ 0 ಇಂದ ಸ್ಟಾರ್ಟ್ ಮಾಡೋದು ಅಂತೆಲ್ಲ ಹೇಳಕ್ಕಾಗೋದಿಲ್ಲ. ಎಲ್ಲ ಸ್ಟಾರ್ಟ್ ಆಗಿದ್ದು ಪಾತಾಳದಿಂದ, ಮೈನಸ್ಸಿನಲ್ಲೇ ಶುರುವಾಗಿದೆ. ಹಂಗಾಗಿ ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ಯಾವ ಯಶಸ್ಸು ಹಿಗ್ಸೋದು ಇಲ್ಲ, ಯಾವ ಒಂದು ಸೋಲು ನಮ್ಮನ್ನು ಕುಗ್ಸೋದು ಇಲ್ಲ ಅನ್ನೋ ಥರದಲ್ಲಿ ಎಲ್ಲದಕ್ಕೂ ತುಂಬ ಓಪನ್ ಆಗಿರ್ತೀವಿ. ಓಕೆ, ಇದು ಹಿಂಗಾಯ್ತಾ, ಓಕೆ ಥ್ಯಾಂಕ್ ಯು, ಇದು ಹಿಂಗಾಯ್ತಾ, ಓಕೆ ಸರಿ ಬನ್ನಿ ನೆಕ್ಸ್ಟ್ ಒಂದು ಮಾಡೋಣ, ಸೂಪರ್ ಆಗಿ ಅನ್ನೋ ಥರದ್ದು. ಆ ಟೀಸರ್ ಅಲ್ಲಿ ಒಂದು ಹುಲಿ ಬೆಳೆಸಿರಿ ನೀವು, ಬಹಳ ಅದ್ಭುತವಾಗಿ ಬಂದಿದೆ. ಬಹುಶಃ ಅದೇನು ತುಂಬಾ ಡೆಪ್ತ್ ಇದೆ ಅಂತ ಅನ್ಸುತ್ತೆ. ಅದು ಒಂದು ಪಾತ್ರವಾಗಿ ಬರುತ್ತೆ, ಸುಮ್ಮನೆ ಒಂದಿನ ಇದಾಗಿ ಬರಲ್ಲ, ಪಾತ್ರವಾಗಿ ಬರುತ್ತೆ. ಅದನ್ನ VFX ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ MPC ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಕಂಪನಿ ಮಾಡಿರೋದು ಅದನ್ನ. ಅದ್ರ ಜೊತೆಗೆ ಭಾರತದ ಸುಮಾರಷ್ಟು ಒಂದು 20-25 ಕಂಪನಿಗಳು VFX ಕಂಪನಿಗಳು ಕೆಲಸ ಮಾಡಿದ್ದಾರೆ ಸಿನಿಮಾ ಜೊತೆಗೆ. ಅಂದ್ರೆ VFX ಯಾವತ್ತು VFX ಅನ್ಸ್ಬಾರ್ದು, ಆವಾಗಲೇ ಅದು ನಿಜವಾದ ಇದು ರಿಯಲ್ ಆಗಿ ಅನ್ಸ್ಬೇಕು. ಅದು ಸಿನಿಮಾದೊಳಗಡೆ ಬ್ಲೆಂಡ್ ಆಗ್ಬೇಕು, ಯಾವ್ದು ಕಾಣಿಸ್ಬಿಡ್ಬಾರ್ದು ಇನ್ನು. ಸೊ ಕಾಣಿಸ್ಬಿಟ್ರೆ ನಿಮ್ಗೆ ಕತೆ ಅಷ್ಟು ಡೆಪ್ತ್ ಇಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಅದು ತುಂಬಾ ಮರ್ಜ್ ಆಗಿ ಜೊತೆಗೆ ಬ್ಲೆಂಡ್ ಆಗಿ ಬಂದಾಗ ಪಾರ್ಟ್ ಆಫ್ ದ ಸಿನಿಮಾ ಅನ್ನೋ ತರ ಅಂದಾಗ ಅದು ನಿಜವಾದ ಸರಿಯಾದ VFX ಅನ್ನೋ ತರ. ಅಲ್ಲ, ನಿಮ್ಮ ಕಥೆ, ನಿಮ್ಮ ಚಿತ್ರಕಥೆ, ನಿಮ್ಮ ಸಂಭಾಷಣೆ, ನಿಮ್ಮ ಚಿಂತನೆಗಳಲ್ಲಿ ಏನು ಅಂತಂದ್ರೆ ಹಲವಾರು ಸಂಗತಿಗಳು ಹಾಸು ಹೊಕ್ಕಾಗಿಬಿಟ್ಟಿರ್ತವೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ನಿರ್ದೇಶಕನಿಗೆ. ನಾನೊಂದು ಹೇಳ್ತೀನಿ, ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಅದರ ತೀವ್ರತೆ ಪಡ್ಕೊಳ್ಳುತ್ತೆ, ಅದರ ಆಳ ತೋರಿಸುತ್ತೆ ಅಂತಂತಂದ್ರೆ, ಎಲ್ಲವೂ ಇರುತ್ತೆ, ಸಮಾಧಾನ ಇರಲ್ಲ ರಾಜನಿಗೆ. ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಮೊದಲ ಇದು. ಸಿನಿಮಾದಲ್ಲಿ ನಾನು ಎಷ್ಟು ಹೇಳ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ವಾಪಸ್ ಬೆಮ್ಮರ ಬಗ್ಗೆ ಮಾತಾಡ್ತಿದಾರಲ್ಲ, ಅದೇ ಖುಷಿ ನನಗೆ ಸಿನಿಮಾದಲ್ಲಿ. ಅಲ್ಲ, ಪರಶುರಾಮನಿಗೆ ಮತ್ತೆ
ಬೆರ್ಮರ್ಗೆ ಏನಾದ್ರು ಸಂಬಂಧ ಇಲ್ಲ ಅಂದ್ರೆ ನಿಮ್ಗೆ ಎರಡು ವಿಷ್ಣು ಇವನು ಶಿವ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ಹಂಗೇನಿಲ್ಲ. ಅಂದ್ರೆ ಎರಡೂ ಇದಿದೆ ನಮ್ಮಲ್ಲಿ, ಎರಡು ವಿಚಾರಗಳನ್ನ ಹೇಳ್ತಾರೆ. ಎರಡರಲ್ಲೂ ಇರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪರಶುರಾಮದ ಸೃಷ್ಟಿ ಬಗ್ಗೆನೂ ನಮಗೊಂದಷ್ಟು ಗೌರವ ಮತ್ತೆ ಅಲ್ಲೊಂದಷ್ಟು ಇರುವಂತಹ ನಂಬಿಕೆಗಳು ಅವೆಲ್ಲವನ್ನ ನಾವು ನಂಬುವಂಥವ್ರು, ಅದನ್ನು ತುಂಬಾ ಅಭಿಮಾನದಿಂದ ನೋಡುವಂಥವ್ರು. ಬೆಮ್ಮೆರ ವಿಚಾರವನ್ನು ನೋಡಿದಾಗಲೂ ತುಂಬಾ ಭಕ್ತಿಯಿಂದ ಎಲ್ಲವನ್ನು ನೋಡುವಂಥವ್ರೆ. ಸೊ ಈ ಎರಡು ಎಲ್ಲ ಯಾವತ್ತೂ ಇರುತ್ತಲ್ವ ನಿಮ್ಗೆ. ಅಂದ್ರೆ ನಮ್ಮಲ್ಲಿ ವೈಷ್ಣವರು ಶೈವರದ್ದು ಅನ್ನುವಂತಹ ಚರ್ಚೆಗಳೇ ನಾವು ಕೇಳಿದೀವಿ. ಹೌದು. ಸೊ ಇವತ್ತಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವಾದ ವಿವಾದಗಳು ಚರ್ಚೆಗಳು ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲೇ ನೋಡ್ಬೇಕು ನೀವು ನಾವು ಯಾವ ತರ ಹೇಳಕೊಟ್ಟಿದೀವಿ, ಏನ್ ಹೇಳಕೊಟ್ಟಿದೀವಿ ಅನ್ನೋದು. ಓಕೆ, ಇಲ್ಲಿ ಬೆರ್ಮರ್ ಬರುವಂಥದ್ದು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಏನು ಅಂತಂದ್ರೆ ರಾಜ, ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟು, ಅಲ್ಲಿ ಬರುವಂತ ತಿಕ್ಕಾಟಗಳು ಅದೆಲ್ಲ ಅಂದ್ರೆ ಎಲ್ಲೋ ಕಡೆ ಕದಂಬರ ಕಾಲದ್ದು ಅಥವಾ ಅದ್ರ ಹಿಂದಿಂದು ಅಥವಾ ಅದ್ರ ಛಾಯೆ ಇದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಕದಂಬರ ಬಗ್ಗೆ ಅಲ್ಲ, ಕದಂಬರ ಕಾಲಘಟ್ಟ ಅಂದ್ರೆ ಬನವಾಸಿಯಲ್ಲಿ ಕದಂಬರು ಇದ್ದಿದ್ದರಿಂದ ನಮ್ಮ ಮೊದಲ ಇಡೀ ಕರುನಾಡಿನ ಅರಸರವರು ರಾಜರವರು ಕದಂಬರು. ಸೊ ಅವರು ಅವರ ಸುತ್ತಮುತ್ತಲೂ ಇದ್ದಂತ ಸಾಮಂತ ರಾಜರುಗಳಾಗ್ಬೋದು, ಈ ತರದೆಲ್ಲ ವ್ಯವಸ್ಥೆಗಳಿತ್ತು ಅವಾಗ. ಸೊ ಆ ಟೈಮ್ ಲೈನ್ ನ ಮೆನ್ಷನ್ ಮಾಡೋದಕ್ಕೆ ಕದಂಬರ ರೆಫರೆನ್ಸ್ ಪಾಯಿಂಟ್ ಇದೆ. ಕದಂಬರ ಬಗ್ಗೆ ಇರುವಂತ ಕಥೆ ಅಲ್ಲ. ಸಿನಿಮಾದಲ್ಲಿ ಬೆರ್ಮೆ ಅನ್ನುವಂಥದ್ದು ಪಾತ್ರ, ಅದು ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕೆ ಹೊರತು. ಸೊ ಆ ಎಲ್ಲ ಕನೆಕ್ಷನ್ ನಾನೇನು ಕೊಡಕ್ ಹೋಗಲ್ಲ. ಅದೇ ಸಿನಿಮಾದಲ್ಲಿ ಎಷ್ಟು ಬರುತ್ತೆ ಏನ್ ಕತೆ ಅವ್ರು ರಿಲೇಟ್ ಮಾಡ್ಕೊಳ್ಳಿ ಅದನ್ನ ಅಂತ. ಥ್ಯಾಂಕ್ ಯು ವೆರಿ ಮಚ್ ರಿಷಬ್, ಬಹಳಷ್ಟು ಟೈಮ್ ತಗೊಂಡೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.